ಎಂಥ ಮಾತುಗಳನ್ನು ಆಡುವುದಕ್ಕೆ ಮುಂದಾಗ್ತಾ ಇದ್ದೀಯೋ ಅದು ಎಲ್ಲೆಲ್ಲೂ ಅಲ್ಲ, ಹನುಮನ ಎದುರಿನಲ್ಲಿ. ಪಾರ್ಥಿವಾಗ್ರಣಿ ಕೇಳು, ಪಾರ್ಥಿವಾಗ್ರಣಿ ಕೇಳು, ಬಳಿಕ ಅಲ್ಲಲ್ಲಿರುವ, ಬಳಿಕ ಅಲ್ಲಲ್ಲಿರುವ ತೀರ್ಥ ತೀರ್ಥಂಗಳೆಲ್ಲರೇ, ತೀರ್ಥ ತೀರ್ಥಂಗಳೆಲ್ಲರಲಿ ಬಿಂದು ತಾನಿ ತಂದು ನೋಡಿದನೋ, ಅರ್ತಿಯಲಿ ಬಿಂದು ತಾನೈ ತಂದು ನೋಡಿದನೋ, ತಾನೈ ತಂದು ನೋಡಿದನೋ, ಪಾರ್ಥನುರಿಸೇತು ಬಂದವನೋ, ಪಾರ್ಥನುರಿಸೇತು ಬಂದವನೋ. ಪ್ರಪಂಚದಲ್ಲಿ ಕ್ಷತ್ರಿಯನಾದವನ ಆದ್ಯ ಕರ್ತವ್ಯ ಯಾವುದು? ಗೋ ಬ್ರಾಹ್ಮಣ ಸ್ತ್ರೀಯರನ್ನ ತನ್ನ ಬಾಹುಭುಜದ ಮೂಲಕವಾಗಿ, ಸಾಮರ್ಥ್ಯದ ಮೂಲಕವಾಗಿ ರಕ್ಷಿಸಬೇಕು ಎನ್ನುವಂಥದ್ದು ನನ್ನ ಅಣ್ಣ ಧರ್ಮದ ತಿಳಿ ಹೇಳಿದಂತಹ ಮಾತು. ಯೋಚನೆಯನ್ನ ಮಾಡುವಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಒದಗಿ ಬಂತು. ಕಾರಣ ಹಾರಿಣೇಶ್ವರರ ಅಗ್ರಹಾರ, ಸೂರ್ಯಗೊಳ್ಳುತ್ತಿರುವಂತಹ ತಸ್ಕರರು ಎನ್ನುವ ಹಾಗೆ ಅಗ್ರಹಾರ ಬ್ರಾಹ್ಮಣರೆಲ್ಲವರು ಬಂದು ನನ್ನ ಬಳಿ ದೂರನ್ನಿಟ್ಟಾಗ ಒಂದು ಕ್ಷಣವೂ ಯೋಚನೆಯನ್ನ ಮಾಡದೆ ಅವರನ್ನ ರಕ್ಷಿಸಬೇಕು ಎನ್ನುವ ಸಲುವಾಗಿ ಮುಂದುವರೆದವ ನಾನು. ಆಶ್ಚರ್ಯ ಏನು ಗೊತ್ತುಂಟ? ತಸ್ಕರರು ಬ್ರಾಹ್ಮಣರನ್ನ ದೋಚುವುದಕ್ಕೆ ಬರಲಿಕ್ಕುಂಟ. ಯಾಕೆಂದ್ರೆ ನಾವು ಕೇಳಿದ್ದೇವೆ, ಅಲ್ಲ ಓದಿದ್ದೇವೆ. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಇದರ ಅರ್ಥ ಬ್ರಾಹ್ಮಣನಾದವ ಶ್ರೀಮಂತ ಎಂದಿಗೂ ಆಗಲಿಲ್ಲ. ಹೀಗಿರುವಾಗ ಬ್ರಾಹ್ಮಣರನ್ನ ದೋಚುವುದಕ್ಕೆ ತಸ್ಕರರು ಬರ್ತಾರೆ ಅಂತ ಆದ್ರೆ ಇದು ಹಾಸ್ಯಾಸ್ಪದ ಅಲ್ವಾ? ಆದರೂ ಬಂದಿದ್ದಾರೆ ಎನ್ನುವಂತ ವಿಷಯವನ್ನ ಕೇಳಿ ಅವರನ್ನ ರಕ್ಷಿಸಬೇಕಾದದ್ದು ಕ್ಷತ್ರಿಯರಾದಂತಹ ನಮಗೆ ಕರ್ತವ್ಯ ಎನ್ನುವ ಹಾಗೆ ಬಗೆದು ಅಣ್ಣನ ಶಯ್ಯಾಗಾರವನ್ನ ದಾಟಿ ಮುಂದೆ ಹೋಗಿ ಶಸ್ತ್ರಾಗಾರವನ್ನ ಪ್ರವೇಶಿಸಿ ಶಸ್ತ್ರ ಅಸ್ತ್ರಗಳನ್ನ ಹಿಡಿದುಕೊಂಡು ಹೋಗಿ ಅವರ ಸಮಸ್ಯೆಯನ್ನ ನಿವಾರಿಸಿದೆ. ಆಮೇಲೆ ಬಂದದ್ದು ಸಮಸ್ಯೆ. ಯಾಕೆಂದ್ರೆ ನಿರ್ಬಂಧದ ಬದುಕು ಪಾಂಡವರದ್ದು. ಪಾಂಚಾಲಿಯನ್ನ ನಾವು ಇವರು ಕೈ ಹಿಡಿದದ್ದೌದು. ನಿರ್ಬಂಧ ಏನು? ಒಂದೊಂದು ವರ್ಷ ಒಬ್ಬೊಬ್ಬರು ಅವಳನ್ನ ಅನುಭವಿಸಬೇಕು. ಗಂಡನಾಗಿ ನಾನು ಈ ವರ್ಷ ಅನುಭವಿಸಿದ್ರೆ ಉಳಿದಂತಹ ನಾಲ್ವರು ಕೂಡ ತಮ್ಮಂದಿರಾಗಿ ಭಾವಂದಿರಾಗಿ ಅವಳಿಗೆ ಕಾಣಬೇಕು ಎನ್ನುವ ಹಾಗೆ ನಿರ್ಬಂಧ ಮತ್ತೇನು ಅಲ್ಲ. ಯಾವುದೇ ನಮ್ಮ ಅಣ್ಣ ತಮ್ಮಂದಿರಲ್ಲಿ ಗಂಡನಾಗಿ ಅವಳ ಒಟ್ಟಿಗಿರುವಂತಹ ಸಂದರ್ಭದಲ್ಲಿ ಶಯ್ಯಾಗಾರವನ್ನ ಪ್ರವೇಶಿಸಬಾರದು. ಒಂದೊಮ್ಮೆ ಪ್ರವೇಶ ಮಾಡಿದರೆ 12 ವರ್ಷಗಳ ಪರ್ಯಂತರವಾಗಿ ತೀರ್ಥಯಾತ್ರೆಯನ್ನ ಮಾಡಬೇಕು ಎನ್ನುವುದು ನಿರ್ಬಂಧ. ಹಾಗಂತ ಅಣ್ಣನಲ್ಲಿ ಹೋಗಿ ವಿಜ್ಞಾಪನೆಯನ್ನು ಮಾಡಿದಾಗ ಅಣ್ಣ ಹೇಳಿದ ಮಾತು, ಸತ್ಕಾರ್ಯಕ್ಕಾಗಿ ಈ ರೀತಿಯಾದ ಕೃತ್ಯ ನಿನ್ನಿಂದಾಗಿದೆ ಎನ್ನುವ ಕಾರಣಕ್ಕಾಗಿ 12 ವರ್ಷಗಳ ತೀರ್ಥಯಾಟನೆ ಬೇಡ, 1 ವರ್ಷಕ್ಕೆ ಅದನ್ನು ಸೀಮಿತಗೊಳಿಸು ಎನ್ನುವ ಹಾಗೆ ಹೇಳಿದಾಗ ಅಣ್ಣನಿಂದ ಅಪ್ಪಣೆಯನ್ನ ಪಡೆದುಕೊಂಡು ನೇರವಾಗಿ ತೀರ್ಥಯಾಟ
ಪ್ರತಿಪಾದನೆಗೆ ಹೊರಟವನ ಉತ್ತರದ ಎತ್ತರದ ಪ್ರದೇಶಕ್ಕೆ ಹೋದೆ ಅಘನಾಶಿನಿಯಾದಂತಹ ಗಂಗೆಯಲ್ಲಿ ಮಿಂದು ಮೈಯ ಪಾಪವನ್ನ ತೊಳೆದುಕೊಂಡು ದೇವರ ದರ್ಶನವನ್ನು ಮಾಡಿದೆ. ಪ್ರಕೃತಿಯ ವೈಚಿತ್ರ್ಯಗಳನ್ನು ನೋಡುತ್ತಿರುವ ಸಂದರ್ಭದಲ್ಲಿ ಆಶ್ಚರ್ಯವೆನಿಸ್ತದೆ. ಒಂದೊಂದು ಕಡೆಯಲ್ಲಿ ಒಂದೊಂದು ಭಾಷೆ, ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಸಂಸ್ಕಾರ, ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಸಂಸ್ಕೃತಿ. ಇವೆಲ್ಲವೂ ಕೂಡ ಮನುಷ್ಯರಾದಂತಹ ನಮಗೆ ಕಲಿಯುವಂಥದ್ದೇ. ಹೀಗಿರುವಾಗ ಅಲ್ಲಿಯ ಪ್ರವಾಸವನ್ನು ಮುಗಿಸಿ ನೇರವಾಗಿ ಪಶ್ಚಿಮಾಂಬುದಿಯತ್ತ ಹೋದೆ. ಪೂರ್ವಕ್ಕೂ ಸಂಚಾರವನ್ನು ಮಾಡಿದೆ. ಆಮೇಲೆ ಇನ್ನೊಂದು ದಿಕ್ಕು ಹಾಗೆಯೇ ಉಳಿಯಿತಲ್ಲ ಎನ್ನುವ ಕಾರಣಕ್ಕಾಗಿ ದಕ್ಷಿಣದ ತುತ್ತ ತುದಿಗೆ ಬಂದೆ. ಆಶ್ಚರ್ಯವೆನಿಸಿದ್ದು ಇಲ್ಲಿ ಒಂದು ನಿಂತದ್ದು ಯಾವ ಕ್ಷೇತ್ರ? ಇದು ಪುಣ್ಯಕ್ಷೇತ್ರವೇ ಹೌದು, ರಾಮೇಶ್ವರ ಅಂತ ನಾವು ಕೇಳಿದ್ದೇವೆ. ಹಾಗಿದ್ರೆ ಇಲ್ಲಿಯ ಪುಣ್ಯ ವಿಶೇಷತೆ ಏನು? ರಾವಣರ ವಧೆಗಾಗಿ ಹೋಗುವಂತಹ ಸಂದರ್ಭದಲ್ಲಿ ಶತವೀಜ ಯೋಜನ ವಿಸ್ತೀರ್ಣ ಸಮುದ್ರಕ್ಕೆ ಸೇತುವೆಯನ್ನ ಬಲಿದಿದ್ದು ಇದೇ ಸ್ಥಳದಿಂದ. ಧನುಷ್ಕೋಟಿ ಎನ್ನುವಂತ ಹೆಸರು ಇದಕ್ಕುಂಟು. ಕಾರಣ ಯೋಜನ ವಿಸ್ತೀರ್ಣ ಸಮುದ್ರಕ್ಕೆ ಸೇತುವೆಯನ್ನ ಬಲಿಯಬೇಕಾದ ಸಂದರ್ಭದಲ್ಲಿ ರಾಮ ಸಮುದ್ರ ರಾಜನಲ್ಲಿ ಕೇಳಿದರಂತೆ ದಾರಿಯನ್ನು ಬಿಡು ಎನ್ನುವ ಹಾಗೆ. ಆಗ ಸಮುದ್ರ ರಾಜ ಒಪ್ಪಲಿಲ್ಲ ಎನ್ನುವ ಕಾರಣಕ್ಕಾಗಿ ತನ್ನ ಕೋದಂಡದಿಂದ ಇಲ್ಲಿಯ ನೆಲಕ್ಕೆ ಹುಟ್ಟಿದ ಪರಿಣಾಮಕ್ಕಾಗಿ ಇಲ್ಲಿ ಧನುಷ್ಕೋಟಿ ಎನ್ನುವ ಹೆಸರು ಬಂದಿತು. ಇದು ಕೂಡ ಪುಣ್ಯಕ್ಷೇತ್ರವೇ. ಹಾಗಿರುವಾಗ ಇಲ್ಲಿಯ ವಿಶೇಷತೆಯನ್ನು ಗಮನಿಸಬೇಕು ಎನ್ನುವ ಹಾಗೆ ಅನತಿ ದೂರದಲ್ಲಿ ನಿಂತು ನೋಡ್ತಾ ಇದ್ದೆ. ವಿಶೇಷವಾಗಿ ಯೋಜನಾ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಸೇತುವೆಯನ್ನ ಬಲಿದಿದ್ದೇನೋ ಹೌದು. ಅಲ್ಲಿ ಈಗ ಏನೂ ವಿಶೇಷತೆ ಇಲ್ಲ, ನೀರವವಾದ ಮೌನ. ಅಲ್ಲಿ ಹೇಗಿರಬಹುದು ಪ್ರದೇಶ ನೋಡಬೇಕು ಅಂತ ಅದ್ರ ಮುಂದೆ ಸಾಗಿಬಿಡ್ತೇವೆ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ 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 ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ. ಬಂದಲ್ಲಿ ರಘುವರಿಯನಿಂದ ರಚಿಸಿದ ಸೇತು, ಬಂದಲ್ಲಿ ರಘುವರಿಯನಿಂದ ರಚಿಸಿದ ಸೇತು ಬಂದವರು ಕಂಡು ನಸು ನಗುತ್ತಾ, ಸೇತು ಬಂದವರು ಕಂಡು ನಸು ನಗುತ್ತಾ. ಮುಂದೆ ಸೂಕ್ಷ್ಮಾಕಾರದಿಂದ ತಪ್ಪಿಸುವ, ಮುಂದೆ ಸೂಕ್ಷ್ಮಾಕಾರದಿಂದ ತಪ್ಪಿಸುವ ಗನಿನ ನಂದನನ ಕಂಡು ಬೆಸಗುಂಡ. ಯಾವ ರೀತಿಯಾದಂತ ಸೇತುವೆಯನ್ನು ಬಲಿದಿದ್ದಾರೆ ಎನ್ನುವ ಹಾಗೆ ನೋಡಬೇಕು ಎನ್ನುವ ಕುತೂಹಲದಿಂದ ಮುಂದೊತ್ತಿ ಬಂದೆ. ಕಣ್ಣ ಅಳತೆಯವರೆಗೂ ನೀರು ಎನ್ನುವುದು ಕಾಣಿಸ್ತಾ ಉಂಟು. ಅಲ್ಲಲ್ಲಿ ರಾಮ ಸೇತುವೆ ಎನ್ನುವಂಥದ್ದು ಹಿಂದೆ ರಚಿಸಿದ್ದಲ್ವ, ಪಳೆಯುಳಿಕೆ ಎನ್ನುವುದು ಅಲ್ಲಲ್ಲಿ ಕಾಣಿಸ್ತಾ ಉಂಟು. ಹಾಗಂತ ವಿಶೇಷವಾದಂತಹ ಇತಿಹಾಸವುಳ್ಳಂತಹ ಈ ಸೇತುವೆ ಬಗ್ಗೆ ತಿಳಿದುಕೊಳ್ಬೇಕು ಅಂತಾದ್ರೆ ಯಾರು ಜನ ಕಾಣಬೇಕು, ಯಾರಲ್ಲಿ ಕೇಳು. ಜನ ಕಾಣುವುದಿಲ್ಲ, ಶಬ್ದ ಮಾತ್ರ ಕೇಳ್ತಾ ಉಂಟು. ಹೌದಪ್ಪ, ರಾಮ 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 ಎನ್ನುವ ಸಣ್ಣ ಶಬ್ದ ಕೇಳ್ತಾ ಉಂಟು. ಹಾಗಿದ್ರೆ ಇದ್ರ ಬಗ್ಗೆ ಕೇಳಬೇಕು, ತಿಳಿದುಕೊಳ್ಬೇಕು ಎನ್ನುವ ಆಸಕ್ತಿ ನನಗುಂಟು. ಶಬ್ದ ಎಲ್ಲಿ ಉಂಟು ನೋಡುವ. ಆಸಕ್ತಿಯಿಂದ ಮುಂದುವರೆದು ಬಂದ್ರೆ ಇದು ಮತ್ತೂ ವಿಶೇಷ ನೋಡಿ. ಇನ್ನೂ ಹೆಚ್ಚಾಯ್ತು ನಾನು ಕುತೂಹಲ. ಸೂಕ್ಷ್ಮ ಆಕಾರದಿಂದ ಇಲ್ಲಿಯೇ ಕುಳಿತುಕೊಂಡು ಮುಚ್ಚಿಕೊಂಡು
ರಾಮ 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 ಎನ್ನುವ ಶಬ್ದ ಮಾತ್ರ ಕೇಳ್ತಾ ಉಂಟು. ಆಕಾರ ಸರಿಯಾಗಿ ಅರ್ಥ ಆಗುವುದಿಲ್ಲ ಇಂಥದ್ದೇ ಅಂತ. ಏನಾಯ್ತು ಒಂದು ಜೀವಿ ಅಂತಾದ್ರೂ ಅರ್ಥ ಆಯ್ತಲ್ಲ, ಅಲ್ಲಿಯೇ ಅವನಲ್ಲಿ ಕೇಳಿದೆ ತಪ್ಪೇನು ತಪ್ಪೇನು ಸ್ವಲ್ಪ ವಿಚಾರ ಮಾಡಿ. ಆರೋವನ ಚರನೀನೋ ಆರೋವನ ಚರನೀನೋ ಆರೋವನ ಚರನೀನೋ ಈ ರೀತಿಯಿಂದ ಅಬುದಿ ತೀರಾದಲ್ಲಿ ನೆಲೆಸಿಕೊಂಡಿರುವ ಈ ರೀತಿಯಿಂದ ಅಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಆರುವನ ಚರ ನೀನು ಈ ರೀತಿಯಿಂದ ಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಅಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಅಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಕಾರಣವ ಬೇಳಿರುತ್ತ ವೀರಪ್ಪ ಕೇಳಿ ಕಾರಣವ ಬೇಳಿರುತ್ತ ವೀರಪಾರ್ಥನು ಕೇಳಿ ಮಾರುತಾತ್ಮಜ ನುಡಿದನಾಗ ಇಲ್ಲಿ ಕುಳಿತಿರುವಂತಹ ಜೀವಿ ಇದು ಏನು ಎನ್ನುವುದು ಸರಿಯಾಗಿ ಅರ್ಥ ಆಗದೇ ಇದ್ರು ಒಂದು ಜೀವವಿದ್ದ ಕಾರಣಕ್ಕಾಗಿ ಜೀವಿ ಅಂತ ಹೇಳ್ಬೋದು. ಮನುಷ್ಯನ ಒಂದು ಪ್ರಾಣಿ, ಆದ್ರೆ ಇದು ಯಾವ ಜಾತಿ? ಮನುಷ್ಯನೊಂದು ಆಗಿರ್ಬೇಕಿದ್ರೆ ಯಾರಾಗಿರ್ಬಹುದು. ಹಾಗಾಗಿ ನನ್ನಲ್ಲೇ ನಾನು ಪ್ರಶ್ನಿಸಿಕೊಳ್ಳುವುದು, ನಾನು ಕೇಳಿದ್ರೆ ಬಹಳ ಒಳ್ಳೆಯದು. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಉಂಟು. ಆ ಲೆಕ್ಕದಲ್ಲಿ ಒಂದು ಸಮಾಧಾನ. ಪ್ರತಿಕ್ರಿಯೆ ಇಲ್ಲದೆ ಇದ್ರೆ ಬಹಳ ಮುಂದುವರಿಯೋದು ಬಹಳ ಕಷ್ಟ ಆಗ್ತದೆ. ಅಯ್ಯ ಓ ಬಹಳ ಒಳ್ಳೆ ಜೀವಿ ಹೌದು, ಮಾತು ಬರ್ತದೆ ಅಂತ. ಆರು ಆರು ಐದಲ್ಲ ಆರು ಅಂತ ಸಂಖ್ಯಾವಾಚಕದಲ್ಲಿ ಯಾರು ಅಂತ ಕೇಳಿದ್ದಲ್ಲ, ಮತ್ತೆ ಯಾರು ಯಾಕೆ ಗೊತ್ತು? ಒಬ್ಬನನ್ನ ನೋಡಿದ ಕ್ಷಣದಲ್ಲಿ ಅವ ಇಂಥ ವರ್ಗಕ್ಕೆ ಸೇರಿದವನು, ಅವ ಇಂಥವುದೇ ಜಾತಿ ಆಗಿರಬಹುದು ಎನ್ನುವ ಹಾಗೆ ತೀರ್ಮಾನಿಸಲು ಸುಖವಾಗಿ ಕೆಲವೊಂದು ವಿಶೇಷವಾದಂತಹ ಚರ್ಯ ಚಟುವಟಿಕೆಗಳು ಅಂತ ಇರ್ತದೆ, ಅಂಗ ಆಕಾರಗಳು ಅಂತ ಇರ್ತದೆ, ರೀತಿ ನೀತಿಗಳು ಅಂತ ಇರ್ತದೆ. ಹಾಗೆ ನಿನ್ನನ್ನು ಗಮನಿಸಿದಾಗ ಆರು ನೀನು ಕೇಳುವುದಕ್ಕಿಂತ ಮೊದಲು ವಿಚಾರ ಮಾಡಿದ್ದು ನಾನು ವನಚರ ಆಗಿರಬಹುದು. ಇದು ನನ್ನ ಮನಸ್ಸಿನ ತರ್ಕ ಅಷ್ಟೇ. ಅದು ಹೌದು ಹೌದಾ? ಯಾಕೆಂದ್ರೆ ನಿನ್ನ ಆಯಾ ಆಕಾರ, ಕುಳಿತಿರುವ ರೀತಿ ನೀತಿಗಳು ಎಲ್ಲವನ್ನು ಕಂಡಾಗ ವನಚರ ನೀನು ಎನ್ನುವ ಹಾಗೆ ಒಂದು ಪ್ರಮಾಣಕ್ಕೆ ಅರ್ಥ ಮಾಡಿಕೊಂಡಿದ್ದು. ಜಾತಿ ಅದೇ ಹೌದು ಹೌದಾ? ಆರು ವನಚರ ನೀನು ಈ ರೀತಿಯಿಂದ ಇಲ್ಲಿ ಕುಳಿತಿದ್ದೀಯಲ್ಲ, ಯಾಕೆಂದ್ರೆ ಬಹಳ ಕಷ್ಟ ಇದು, ಸುಲಭ ಸಾಧ್ಯ ಅಲ್ಲ. ಒಂದೇ ಕಡೆಯಲ್ಲಿ ಈ ಜಾತಿ ಕುಳಿತುಕೊಳ್ಳುವುದು ಬಹಳ ಕಷ್ಟ. ಅದರಲ್ಲೂ ಪರಿಸ್ಥಿತಿ ಹಾಗುಂಟು, ಮೇಲ್ಗಡೆಯಿಂದ ಸೂರ್ಯನ ಶಾಖ, ಕೆಳಗಡೆಯಿಂದ ಮರಳಿನ ಶಾಖ, ಈ ಬಿಸಿಯನ್ನ ತಡೆದುಕೊಂಡು ನೀನು ಕುಳಿತಿದ್ದೀಯಲ್ಲ. ಹಾಗಾಗಿ ಈ ರೀತಿಯಿಂದ ಈ ಅಭಿವೃದ್ಧಿ ತೀರದಲ್ಲಿ ಕುಳಿತುಕೊಂಡಿರುವ ನೀನ್ಯಾರು?
ಯಾಕಾಗಿ ಇಲ್ಲಿ ಕುಳಿತಿದ್ದೀಯ? ನೀ ಎಂಬಿತ್ಯಾದಿ ಎಲ್ಲ ವಿಷಯಗಳನ್ನು ನನಗೆ ಹೇಳಬಹುದಾ? ನೀನು ಹೇಳಲೇಬೇಕು. ಖಂಡಿತ. ಪ್ರಾಣಾರೂಪ ವಾಯುವೇ ಜನಕ ವಾಯುವೇ ಜನಕ ವಾಯುವೇ ಜನಕ ನಾ ಕ್ಷೀಣ ಬಲ ಹನುಮಾಯಂದಿರುತ್ತ ನಾ ಕ್ಷೀಣ ಬಲ ಕ್ಷೀಣ ಬಲ ಕ್ಷೀಣ ಬಲ ಹನುಮ ಎಂದೆನುತ ಹನುಮ ಎಂದೆನುತ ಪ್ರಾಣರೂಪ ನೆನಪ ವಾಯುವೇ ಜನಕ ಕ್ಷೀಣ ಬಲ ಹನುಮ ಎಂದೆನುತ ಕ್ಷೀಣ ಬಲ ಹನುಮ ಎನ್ನುತ್ತ ಕ್ಷೀಣ ಹನುಮ ಎಂದೆನುತ ಕ್ಷೋಣಿಯಲಿ ಬೆಸರಾದು ದಿನಗೆ ಕೇಳನಲು ಕ್ಷೋಣಿಯಲಿ ಬೆಸರಾದು ದಿನಗೆ ಕೇಳನಲು ಈ ಕ್ಷೋಣಿಯಲಿ ಬೆಸರಾದು ದಿನಗೆ ಕೇಳನಲು ಸುತ್ರಾಣ ಪಾತನು ನುಡಿದ ನಗುತ್ತ ಸುತ್ರಾಣ ಪಾತನು ನುಡಿದ ನಗುತ್ತ ಅಯ್ಯ ಮಾನವನೇ, ಜಾತಿಯಲ್ಲಿ ನಾನು ವನಚರ ಹೌದು. ಯಾವ್ಯಾವುದೋ ವನಚರ ಅಲ್ಲ, ಜಾತಿಯಲ್ಲಿ ವಾನರ. ಹಾಗಂತ ವಾನರರಿಗೆಲ್ಲ ಹೆಸರಿರ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ. ಮಂಗ ಅಂತ ಕರಿತೇವೆ ನಾವು. ಅಲ್ವಾ? ಹೌದು. ಹಾಗಂತ ನಾನು ಉಳಿದ ಮಂಗಗಳ ಹಾಗೆ ಅಲ್ಲ. ಹಿನ್ನೆಲೆ ಬೇರೆ ಉಂಟು. ಉಂಟಲ್ಲ, ಬಿಸುತ್ತಾ ಇರುವಂತಹ ಗಾಳಿ ವಾಯುದೇವ 5 ತೆರನಾಗಿ ಗಾಳಿಯನ್ನ ಈ ಪ್ರಪಂಚಕ್ಕೆ ಕೊಡ್ತಾನೆ. ಪ್ರಾಣವಾಯು ಶ್ರೇಷ್ಠವಾದದ್ದು. ಆ ಪ್ರಾಣವಾಯುವೇ ನನಗೆ ಜನಕ. ಪರೋಕ್ಷವಾಗಿ ಅವ ಎಲ್ಲರಿಗೂ ತಂದೆ ಹೌದು. ಹೌದೌದು. ಹಾಗಂತ ನನ್ನ ಪಾಲಿಗೆ ನೇರವಾಗಿಯೂ ತಂದೆ ಹೌದು. ವಾಯುದೇವನಿಗೆ ಮಗ, ಕೇಸರಿ ಸುತ, ಅಂಜನಾ ನಂದನ, ಆಂಜನೇಯ, ಹನುಮಂತ ಎನ್ನುವುದು ನನ್ನ ಹೆಸರು. ನೀನು ಹನುಮಂತ, ಅಕ್ಷೀಣ ಬಲ ಹನುಮಂತ, ವಾಯುಪುತ್ರ. ಹೌದು. ಹನುಮನೀನೆಂದೆಂಬ ತನುವು ನೋಡಿದರೆ ಹನುಮನೀನೆಂದೆಂಬ ತನುವು ನೋಡಿದರೆ ಹನುಮನೀನೆಂದೆಂಬ ತನುವು ನೋಡಿದರೆ ಬಡ ಜುಣುಗಿ ನಂದದೊಳಿರುವೆ ಏಕೆ ಬಡ ಜುಣುಗಿ ನಂದದೊಳಿರು ಏಕೆ ಬಡ ಜುಣುಗಿ ನಂದದೊಳಿರು ಏಕೆ ಘನತರದ ಕಾಯ ಮಾತು ಜನರು ಸಿರುವ ಘನತರದ ಕಾಯ ಮಾತು ಎಂದು ಜನರು ಸಿರುವ ನೆನಲು ಮಾರುತಿ ಎಂದ ಅದಕ್ಕೆ ನೀನು ಅಕ್ಷೀಣ ಬಲ ಹನುಮಂತ. ಪ್ರಪಂಚ ನನ್ನನ್ನು ಹಾಗೆ ಕರೀತದೆ. ಹನುಮಂತನನ್ನು ನೋಡಿದ್ರೆ ನಗು ಬರ್ತದೆ. ಅಲ್ಲ, ನಗು ಬರ್ತದೆ. ಯಾಕೆ? ಈ ಜಾತಿಯ ಹನುಮಂತನ ನೋಡಿದಾಗ ನಗು ಬರುದು ನಮ್ಗೆ. ಒಂದು ನೀ ಬೇರೆ ಜಾತಿ ಹನುಮಂತ ನೋಡಿದ್ಯಾ? ಆಹಾ, ಕೇಳಿದ್ದೇನೆ. ಯಾಕೆ?
ಹನುಮನ ಬಗ್ಗೆ ಕೇಳದೇ ಇದ್ದವರೇ ಇಲ್ಲ. ನಿಜವಾಗಿ ನಮ್ಮ ಕಡೆ ಎಲ್ಲ ಹನುಮಂತನಿಗೆ ವಿಶೇಷವಾದ ಪೂಜೆ ಉಂಟು, ಗೊತ್ತುಂಟ? ಓಹೋ, ಹೌದಪ್ಪ. ಎಲ್ಲಿವರೆಗೆ ಅಂತ ಕೇಳು. ನಾವು ಪ್ರತಿನಿತ್ಯವೂ ಪೂಜಿಸುವಂತಹ ದೇವರ ಮನೆ ಗಂಟಾಮಣಿ ಅಂತ ಇರ್ತದೆ ನಮ್ಮ. ಆ ಗಂಟಾಮಣಿಯ ತುದಿಯಲ್ಲಿ ಹನುಮಂತ ಇರ್ತಾನೆ. ಹೌದಾ? ಹೌದೌದು. ಯಾಕಿರುವುದು ಹಾಗೆ? ಯಾಕೆ? ಶ್ರದ್ಧೆ ಹಾಗೂ ಭಕ್ತಿಗೆ ಪೂರಕನಾಗಿ ಪ್ರಪಂಚದಲ್ಲಿ ಹೆಸರನ್ನ ಪಡೆದವ ಹನುಮಂತ. ಶ್ರದ್ಧೆ ಅಂದ್ರೆ ಏನು, ಭಕ್ತಿಗೆ ಅಂದ್ರೆ ಏನು ಎನ್ನುವುದನ್ನ ಲೋಕಕ್ಕೆ ತೋರಿಸಿಕೊಟ್ಟವ ಹನುಮಂತ. ಅಂತಹ ಹನುಮನ ಬಗ್ಗೆ ವಿಶೇಷವಾದಂತಹ ಭಕ್ತಿ ಗೌರವ ಎನ್ನುವುದು ನಮ್ಮ ಪಾಲಿಗುಂಟು. ಅದರ ಹೊರತಾಗಿ ಹನುಮಂತ ಅಂತ ಹೇಳಿಕೊಳ್ಳುತ್ತಿರುವ ಮಂಗ ಬಲ. ಪ್ರಪಂಚದಲ್ಲಿ ಬದುಕುವುದಕ್ಕೆ ಬೇಕಾಗಿ ಕೆಲವೊಂದಷ್ಟನ್ನ ಮಾಡಬೇಕಾಗ್ತದೆ. ರೂಢಿ ಯಾವುದು? ಈಗ ದೊಡ್ಡವರ ಹೆಸರು ಹೇಳಿ ಬದುಕುವುದು ಅಂತ ಒಂದಿರ್ತದೆ. ಕೆಲವರು ಇನ್ನೂ ಕೆಟ್ಟ ಅಭ್ಯಾಸ. ಚಂದ ಇದ್ದವರಿಗೆಲ್ಲ ಅಪ್ಪ ಹೇಳು. ಇದು ಮನುಷ್ಯರ ಸ್ವಭಾವ ಅಲ್ವಾ? ಮನುಷ್ಯರು ಅಂತಲ್ಲ, ಎಲ್ಲಾ ವರ್ಗಕ್ಕೂ ಸೇರಿರ್ತದೆ. ನಮ್ಮ ಜಾತಿಯಲ್ಲಿ ಹಾಗೆ ಇರಬಹುದು. ನೀನು ಮಂಗನಲ್ಲಿ ವಿಶೇಷವಾದ ಮಂಗ ಅಂತ ಹೇಳಿಕೊಡ್ತಾ ಇದ್ದೀಯಲ್ವಾ? ನಾನು ಹೇಳ್ಕೊಳ್ತಾ ಇರಬಹುದು. ಯಾಕೆ? ನೀನು ಇಲ್ಲಿಯೇ ಇದ್ದಿ. ಇದು ರಾಮೇಶ್ವರ, ವನದಲ್ಲಿ ಇರಬೇಕಾದವ ನೀನು ಇಲ್ಲಿ ಇರುವ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಮನುಷ್ಯರ ಸಹವಾಸ ನಿನಗಾಗಿರ್ಬೋದು. ಸಹವಾಸ ದೋಷ ಅಂತ ಇರ್ತದೆ ಅಲ್ವಾ? ಮನುಷ್ಯರು ಯಾವ ರೀತಿ ಬದುಕ್ತಾರೆ, ಯಾವ ರೀತಿ ಓಡಾಡ್ತಾರೆ, ಯಾವ ರೀತಿ ತಿಂತಾರೆ, ಯಾವ ರೀತಿ ಕುಡಿತಾರೆ, ಯಾವ ರೀತಿ ಮಾತಾಡ್ತಾರೆ ಎನ್ನುವುದನ್ನ ಕಲಿತಂತಹ ನೀನು ಮನುಷ್ಯರೊಂದಿಗೆ ಒಂದಾಗಬೇಕು ಎನ್ನುವ ಕಾರಣಕ್ಕಾಗಿಯೋ ಏನೋ ಇರಬಹುದು ಅಲ್ವಾ? ಈ ರೀತಿಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಯಾಕೆ? ಹುಟ್ಟು ಕೂಡ ಸುಟ್ಟರು ಹೋಗುವುದಿಲ್ಲ ಅಂತ ಒಂದು ಮಾತುಂಟು. ಅದು ನಾ ಎಷ್ಟು ಬದಲಾವಣೆ ಆದ್ರೂ ಮುಖ ನಿಮ್ಮ ಆಗುದಿಲ್ಲ. ಅದಾಗುದಿಲ್ಲ, ಮುಖ ಆಗುದಿಲ್ಲ. ಆದ್ರೂ ಉಳಿದಂತ ಅಭ್ಯಾಸಗಳನ್ನ ನೀನು ಮಾಡಿಕೊಳ್ಳುವುದಕ್ಕೆ ಸ್ವಭಾವ ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಭಾವ ಬದಲಾಗುವುದಿಲ್ಲ, ಅಭ್ಯಾಸ ಬದಲಾಗುವುದಲ್ಲ. ಹಾಗಾಗಿ ಹನುಮ ಎನ್ನುವ ಹಾಗೆ ನೀನು ಹೇಳಿಕೊಳ್ತಾ ಇದ್ದಿ. ಅದರಲ್ಲಿಯೂ ಬಡ ಚುಣುಕಿನ ಅದರಲ್ಲೂ ಹೇಳುವುದಕ್ಕೂ ಒಳ್ಳೆ ಶಬ್ದ ನಿನ್ನದು. ಕ್ಷೀಣ ಬಲ. ಕ್ಷೀಣ ಬಲ. ಕ್ಷೀಣ ಬಲ ಅಂದ್ರೆ ಹೇಗೆ? ಅದೇ ನೀನಿದ್ದದ್ದು, ನೀನು ಹೇಳಿದ್ದು ಕ್ಷೀಣ ಬಲ, ನಾನು ನೋಡ್ತಾ ಇದ್ದದ್ದು ಕ್ಷೀಣ ಬಲ. ಯಾಕೆಂದ್ರೆ ಕೇಳಿದ್ದೇವೆ ನಾವು, ಹನುಮ ವಜ್ರಕಾಯನಿದ್ದಾನೆ. ಹನುಮನ ಬಲ ಏನು ಎನ್ನುವುದು ಇಡೀ ಪ್ರಪಂಚಕ್ಕೆ ಗೊತ್ತುಂಟು. ಅಂತ ಹನುಮನ ಬಗ್ಗೆ ಕೇಳಿರುವಂತಹ ನಾನು ನಿನ್ನನ್ನ ನೋಡಿ ಹನುಮ ಅಂತ ಒಪ್ಪಿಕೊಳ್ಬೇಕಾ? ನೀನು ಹೇಳಿದ ಕ್ಷಣದಲ್ಲಿ ಹನುಮಂತನಾಗುವುದಕ್ಕೆ ಆಗುತ್ತದ? ಇಲ್ವೇ ಇಲ್ಲ. ನೀನು ಒಪ್ಪುಗೊಳ್ಳದೆ ಇರುವುದಕ್ಕೆ ಕಾರಣ ಅಕ್ಷೀಣ ಬಲ ಹನುಮಂತ ಈ ರೀತಿ ಕ್ಷೀಣವಾಗಿದ್ದೇನೆ. ಬಡ ಜುಣುಗಿನಂದದಿ ಇಲ್ಲಿ ಕುಳಿತುಕೊಂಡಿದ್ದೀಯ, ಯಾರ ಸಹವಾಸ ಇಲ್ಲ, ಒಬ್ಬನೇ ಕುಳಿತುಕೊಂಡಿದ್ದೀಯ. ನೋಡು, ಇಲ್ಲಿವರೆಗೆ ಆಗಿದ್ದ ಆಗ ಹೋಯ್ತು ಅಂತಲೇ ಇಟ್ಕೊಳ್ಳು, ಬಿಡು. ತಪ್ಪು ಎಲ್ಲರೂ ಮಾಡ್ತಾರೆ, ನಿನ್ನದ್ದು ತಪ್ಪು ಅಂತ ಹೇಳುವುದಿಲ್ಲ. ಏನೋ ಹನುಮಂತ ಅಂತ ಹೇಳಿಕೊಳ್ಳುವ ಆಸೆ ಆಸಕ್ತಿ ಬಂತೋ ಏನೋ ನಿನಗೆ, ಬಿಡು, ಇರಲಿ, ತೊಂದರೆ ಇಲ್ಲ. ಆದ್ರೆ ಇದನ್ನೆಲ್ಲ ಮನುಷ್ಯರು, ಮಾನವರು, ನಮ್ಮಂತವರು ಓಡಾಡುವ ಸ್ಥಳದಲ್ಲೆಲ್ಲ ಹೇಳ್ಕೊಂಡು ಹೋಗ್ಬೇಕು. ಯಾಕೆ ಗೊತ್ತುಂಟ? ಅವರು ಭಕ್ತರಿಗೆ ಕೇಳಿದ್ರೆ ನಿನ್ನ ಸುಮ್ಮನೆ ಬಿಡುದಿಲ್ಲ. ಹೌದೌದು. ಅದಕ್ಕಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇಲ್ಲಿವರಿಗೆ ಆಗಿದ್ದ ಆಗೋಯ್ತು, ಇನ್ಯಾರು ಬಂದವರ ಹತ್ರ ತಾನು ಹನುಮಂತ ಅಂತೆಲ್ಲ ಹೇಳ್ಕೊಳ್ಳಿಕ್ ಹೋಗ್ಬೇಡ ನೀನು, ಗೊತ್ತಾಯ್ತಲ್ಲ? ಅಲ್ಲ, ತಪ್ಪಲ್ಲ ನಿನ್ನದು. ಗಂಟಾಮಣಿಯಲ್ಲಿ ಮಾತ್ರ ಕಂಡ ನಿನಗೆ ಹನುಮಂತ ಹಾಗಿರಬಹುದು ಹೀಗಿರಬಹುದು ಅಂತ ಅಂದ್ಕೊಂಡವ, ಹೀಗಿರುವುದನ್ನು ನಂಬುವುದಕ್ಕಾಗುವುದಿಲ್ಲ. ಅದು ಹಾಗೆ ಚಿತ್ರಪಟದಲ್ಲಿ ಬಹಳ ಚಂದ ಬಂದದ್ದನ್ನು ನೋಡಿ ಇವರನ್ನೊಮ್ಮೆ ನೋಡ್ಲೇಬೇಕು ಅಂತ ಹೊರಟು ನೋಡುವಾಗ ಓಹೋ ಇವರು ಅಲ್ಲ ಹಾಕಂಡಂತ ಅಂತ ಅನಿಸುವ ಸಹಜ. ಹಾಗಂತ ಹಾಗಿರಬೇಕಾದಂತ ಹನುಮಂತ ಹೀಗಾದ ಯಾಕಾದ? ಕಾರಣ ಉಂಟು ಅದಕ್ಕೆ ಬೇರೆ. ಕೆಳೆಯ ನಮ್ಮ ತನು ಬಡವಾದುದು ಕೇಳಯ್ಯ ನಮ್ಮ ತನು ಬಡವಾದುದು, ತನು ಬಡವಾದುದು, ತನು ಬಡವಾದುದು. ಕೇಳಯ್ಯ ನಮ್ಮ
ಸೇತುವೆ ಕಟ್ಟಲು ಬೇಳಲೇನದ ಹಿಂದೆ ಶರದಿಗೆ ನೀಲ ಸೇತುವೆ ಕಟ್ಟಲು ಶರದಿಗೆ ನೀಲ ಸೇತುವೆ ಕಟ್ಟಲು ಶರದಿಗೆ ನೀಲ ಸೇತುವೆ ಕಟ್ಟಲು ಕೇಳಯ್ಯ ಕೇಳಯ್ಯ ನಮ್ಮ ತನು ಪಡವಾದುದು ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ತಪ್ಪಲ್ಲ. ಹಾಗಂತ ಸ್ಥೂಲ ದೇಹವನ್ನು ಹೊಂದಿರುವಂತ ಹನುಮ ಈ ರೀತಿಯಾಗಿರುವಂತಹ ಬಡಗು ದೇಹವನ್ನು ಹೊಂದುವುದಕ್ಕೆ ಬಲವಾದ ಕಾರಣ ಉಂಟೇ ಉಂಟು. ಹೌದಪ್ಪ, ಏನಾಯ್ತು? ನೋಡ್ತಾ ಇದ್ದೀಯಲ್ಲ, ಇದು ರಾಮ ಸೇತು. ಸೇತು ಬಂಧದ ಪ್ರಕರಣದಲ್ಲಿ ರಾವಣೇಶ್ವರ ಸೀತಾದೇವಿಯನ್ನು ಕತ್ತೊಯ್ದಾಗ ಲಂಕೆಗೆ ಹೋಗುವುದಕ್ಕೆ ಬೇಕಾಗಿ ಸೇತುವೆಯನ್ನು ನಿರ್ಮಿಸುವಂತಹ ಅನಿವಾರ್ಯತೆ ನನ್ನೊಡೆಯನಾಗಿರುವಂತಹ ರಾಮಚಂದ್ರನಿಗೆ ಬಂತು. ಸೇತುವೆಯನ್ನು ಕಟ್ಟುವುದು ಅಂದ್ರೆ ಸುಲಭ ಏನು ಕಷ್ಟವ? ಬಹಳ ಕಷ್ಟ. ಆ ಕಾಲಕ್ಕೆ ಈ ಕಾಲಕ್ಕೆ ಕಷ್ಟ ಅಂತ ಅನ್ನಿಸುವುದಿಲ್ಲ, ಆದ್ರೂ ಬಹಳ ಕಾಲ ಉಳಿಯುವುದಿಲ್ಲ. ಆ ಲೆಕ್ಕದಲ್ಲಿ ಹೌದೌದು, ಇದು ಬಹಳ ಕಾಲದ ನಾವು ಅವತ್ತಲ್ಲಿ ಕಷ್ಟಪಟ್ಟ ಕಾರಣಕ್ಕೆ ಇವತ್ತು ಇಷ್ಟವಾಗಿಲ್ಲ, ಹೀಗೆ ಉಳಿದಿದೆ. ಹಾಗಿದ್ರೆ ಕಷ್ಟಪಟ್ಟದ್ದು ಯಾವ ರೀತಿಯಲ್ಲಿ? ಯಾವ ರೀತಿ? ಶತಯೋಜನ ವಿಸ್ತೀರ್ಣವಾದಂತಹ ಈ ಶರದಿಗೆ ಸೇತುವೆಯನ್ನು ಕಟ್ಟುವುದಕ್ಕೆ ಬೇಕಾಗಿ ಅದೆಷ್ಟೋ ಜನ ಕಪಿವೀರರು ನಾನಾ ಕಡೆಯಿಂದ ಕಲ್ಲುಗಳನ್ನ, ಮರಗಳನ್ನ, ಪರ್ವತಗಳನ್ನ ಹೊತ್ತು ತಂದು ಸಮುದ್ರಕ್ಕೆ ಹಾಕಿ ಸೇತುವೆ ಬರೆಯುವುದಕ್ಕೆ ಮುಂದಾದರು. ಅದನ್ನ ರಾಮ ಸೇವೆ ಎನ್ನುವುದಾಗಿ ಭಕ್ತಿಯಿಂದ ಮಾಡುವುದಕ್ಕೆ ಮುಂದಾದರು. ಅದಕ್ಕೆ ನಾನೂ ಹೊರತಾದವನಲ್ಲ. ತಾಳಿ ಪರ್ವತ ಕಲ್ಮರಂಗಳ ಹತ್ತುಕೊಂಡು ಬಂದೆ, ಸಮುದ್ರಕ್ಕೆ ಹಾಕಿದೆ. ಅವತ್ತು ಬಹಳ ಕೆಲಸ ಮಾಡಿದ್ನ ಇಲ್ವೋ ಆಗ ಗೊತ್ತಾಗ್ಲಿಲ್ಲ. ಈಗ ದೇಹ ಹೀಗಾಗಿದೆ, ದೇಹ ಹೀಗಾಗಿದೆ ಬಿಟ್ರೆ ಮನಸ್ಸು ಮಾತ್ರ ನೋಡಲಿಲ್ಲ. ಈ ನಮ್ಮಲ್ಲಿ ನಾಡಾಡಿಗಳ ಮಾತೊಂದು ಏನು? ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗುವುದಿಲ್ಲ. ಅಂದ್ರೆ ಹೊರಗಿಂದ ದೇಹ ಮುಪ್ಪಾಗ್ತದೆ, ಚರ್ಮ ಜೋಲ್ತದೆ, ಒಳಗಿರುವ ಭಾವ ಉಂಟಲ್ಲ, ರಸಭಾವ, ಅದು ಮುಪ್ಪಾಗುವುದಿಲ್ಲ. ಹಾಗೆ ಅದು ಹಾಗೆ ರಾಮ ಧ್ಯಾನದಲ್ಲಿಯೇ ಆಸಕ್ತವಾಗುವುದು. ನಿನಗನಿಸಬಹುದು ಇವನ ಹತ್ರ ಏನೂ ಆಗುವುದಿಲ್ಲ ಅಂತ, ನನಗನ್ನಿಸುವುದಿಲ್ಲ. ನನಗೆ ಬೇಕಾದಷ್ಟು ನನಗೆ ಆಗ್ತದೆ. ಹೌದೌದು. ಅಂದ್ರೆ ಈ ರೀತಿಯಾಗಿರುವಂತಹ ದೇಹವನ್ನು ನಾನು ಹೊಂದುವುದಕ್ಕೆ ಕಾರಣ ಒಂದು ಮಾಡಿದ ಕಾರ್ಯ, ತಂದಂತಹ ಕಲ್ಲು ಮರಗಳನ್ನ ಹೊತ್ತು ದೇಹ ದಣಿದ ಪರಿಣಾಮ. ಸರಿಯಪ್ಪ, ನೀನೇ ಹೇಳ್ತಿ ಸೇತು ಬಂಧಕ್ಕೆ ಬೇಕಾಗಿ ಇಷ್ಟೆಲ್ಲ ಮಾಡಿದ್ದೇನೆ. ತಾಳಿ ಪರ್ವತ ಹೊತ್ಕೊಂಡು ಬಂದದ್ದು ಅವಶ್ಯಕತೆ ಉಂಟ? ಪತ್ತು ದಣಿಯಲದೇಕೆ
ಕಲ್ಮರಂಗಳ ಗಿರಿಗಳ ಎತ್ತಲೇ ತಗೆ ಗಿರಿಗಳ ಎತ್ತಲೇ ತಗೆ ಕಲ್ಮರಂಗಳ ಮತ್ತೆ ಬಳಲುವುದೇಕೆ ಮತ್ತೆ ಬಳಲುವುದೇಕೆ 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 ಸೇತುವೆ ಬಿತ್ತರಿ ಪಡೆ ಮತ್ತೆ ಬಳಲುವುದೇಕೆ ಸೇತುವೆ ಬಿತ್ತರಿ ಪಡೆ ಮತ್ತೆ ಬಳಲುವುದೇಕೆ ಸೇತುವೆ ಬಿತ್ತರಿ ಪಡೆ ಅಯ್ಯ ತಾಳಿ ಪರ್ವತವನ್ನ ಕಲ್ಮರಗಳನ್ನು ಅನೇಕ ಗುಡ್ಡವನ್ನು ಪರ್ವತಗಳನ್ನು ಮುದ್ದು ಎಲ್ಲೆಲ್ಲಿಂದ ಓದ್ತಿದ್ದೇವೆ ತುಳಿದಿದ್ದೀರಿ ಎನ್ನುವ ಕಾರಣಕ್ಕಾಗಿ ನಿಮ್ಮ ಪರಿಸ್ಥಿತಿ ಇವತ್ತು ಹೀಗಾಗಿದೆ ಅಲ್ವಾ? ನಿನಗೆ ಒಂದೇ ಊರ್ದು ಮಂಗ ಅಲ್ಲ, ಅದೇನು ಗೊತ್ತಿಲ್ಲ. ಅದು ಗೊತ್ತಿಲ್ಲ, ಈಗ ನಾನು ಒಬ್ಬನೇ ಇದ್ದೆ. ನಿನ್ನ ಪರಿಸ್ಥಿತಿ ಹೀಗೆ ಬಿಡುವ ಅವಶ್ಯಕತೆ ಉಂಟ. ಅಂದ್ರೆ ಅಂದ್ರೆ ಶತಯೋಜನ ವಿಸ್ತೀರ್ಣವುಳ್ಳಂತಹ ಈ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟುವುದಕ್ಕೆ ಇಷ್ಟೆಲ್ಲ ಕಷ್ಟಪಡುವ ಅವಶ್ಯಕತೆ ಉಂಟಾ ಅಂತ ಕೇಳುವುದು. ಇಲ್ಲದೆ ಹೋದ್ರೆ ಶ್ರೀರಾಮಚಂದ್ರ ಪ್ರಪಂಚದ ಪಾಲಿಗೆ ದೇವರ ದೇವ ಅಂತ ಅನಿಸಿಕೊಂಡ. ಆದರ್ಶದಿಂದಲೇ ಜಗತ್ತಿಗೆ ಆಚರಣೆಯನ್ನ ಬೋಧಿಸಿದಾತ. ಹೀಗಿರುವಾಗ ಸೇತುವೆಯನ್ನ ಬಲಿಯುವುದಕ್ಕೆ ಅವನಿಗೆ ಒಂದೋ ನಿಮ್ಮ ಸಹಾಯವೇ ಬೇಡವಾಗಿತ್ತು. ಬಿಡುವ ಸತ್ಯ. ಅವನ ಉದಾಹರಣೆ, ಅವನ ಹೌದಾ ವಿಶಾಲವಾದಂತಹ ಹೃದಯ ವೈಶಾಲಿ. ಕಪಿಗಳಿಗೂ ಒಂದು ಜಾತಿ ಸ್ಥಾನಮಾನ ಸಿಕ್ಕಲಿ, ಅವರು ನಮ್ಮೊಟ್ಟಿಗಿದ್ದಾರೆ ಎನ್ನುವ ಹಾಗೆ ಜಗತ್ತು ಗುರುತಿಸ್ಲಿ. ನೋಡು, ನಿನ್ಗೆ ಗೊತ್ತಾಯ್ತು. ಸತ್ಯ ಅವೆಲ್ಲ ಯೋಚನೆ ಮಾಡಿ ಹೇಳುದು. ಹಾಗಂತ ದೊಡ್ಡವರು ಅವಕಾಶ ಕೊಟ್ಟಾಗ ಸಣ್ಣವರು ಅದನ್ನ ಕಾರ್ಯವನ್ನ ಮಾಡಿ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಹಾಗಂತ ನಾವು ಯಶಸ್ಸನ್ನು ಕಂಡಿದ್ದೇವೆ. ಹೌದಾ? ಒಳ್ಳೇದು. ಅದಕ್ಕೆ ಸಾಕ್ಷಿ ಸರಿ ಎನ್ನುವ ಹಾಗೆ ನಿಮಗೆ ಅವಕಾಶವನ್ನು ಕೊಟ್ಟ ಕಾರಣಕ್ಕಾಗಿ ಈ ರೀತಿಯಾದಂತಹ ಸೇತುವೆಯನ್ನು ಬಲಿದಿದ್ದೀರಿ ಎಂಬುದು ನಿನ್ನ ಮಾತಿನ ಅರ್ಥ. ಸರಿಯಪ್ಪ, ಅವಶ್ಯಕತೆಯೇ ಇಲ್ಲ ಅಂತ ಹೇಳುದ. ಅಂದ್ರೆ ಈ ರೀತಿಯನ್ನ ಸೇತುವೆ ಬಲಿಯಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಡುವ ಅವಶ್ಯಕತೆ ಇಲ್ಲ. ಅಷ್ಟು ಸುಲಭ ಅಂತ ಹೇಗೆ ಹೇಳ್ತೇನೆ? ಹೇಗೆ? ನಮಗ ಆ ಸಾಮರ್ಥ್ಯ ಇದ್ದ ಕಾರಣಕ್ಕಾಗಿ ಹೇಳುವುದು. ಯಾವ ರೀತಿಯಲ್ಲಿ? ಬಿಡು ಬಿಡು ಬಿಡಿ ಸೇತುವನ್ನು ಬಲಿ ಒಡೆಯ ಬಿಡು 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 ಬಿಡಿ ಸೇತುವನ್ನು ಬಲಿ ಒಡೆ ಕಡುಗಾರ ಮಾಡುವ ಕದರಿ ಎಡ ಬಿಡಿದ ಸೇತುವನ್ನು ರಚಿಸುವೆ ಬಿಡುಗಳು. ಈ ಸೇತುವೆ ಅಂತದ್ದ. ಇಂಥ ಸಾವಿರ ಸೇತುವೆ ಈ ಕ್ಷಣಕ್ಕೆ ಮಾಡಿ ತೋರಿಸ್ತೇನೆ. ಅಂತೂ ನಿನ್ನ ಮನುಷ್ಯರ ಬುದ್ಧಿ ತೋರಿಸ್ತೆ ಅಂತ ಆಯ್ತು. ಏನಾಯ್ತು? ಅದು ಹಾಗೆ ಯಾರೋ ಒಬ್ಬ ಹಿಮಾಲಯವನ್ನು ಹತ್ತಿದ್ರು ಅದು ದೊಡ್ಡದಾಗಿ ಕಾಣುವುದಿಲ್ಲ. ನಾನು ಎಷ್ಟು ಬಾರಿ ಅಡ್ಡ ಹತ್ತಿ ಇಳಿತೇನೆ ಅಂತ ಹೇಳುದು. ಅವ್ರಿಗೆ ಅಡ್ಡವೇ ದೊಡ್ಡದು. ಆಮೇಲೆ ಒಂದ್ ದಿವಸ ಅಡ್ಡ ಹತ್ತುವಾಗಲೇ ಬಿದ್ದು ಕಾಲು ಮುರ್ಕೊಳ್ಳುದು. ಆದ್ರೂ ಅವ್ರಿಗೆ ಹಿಮಾಲಯ ಹತ್ತು ದೊಡ್ಡದಾಗಿ ಕಾಣುವುದಿಲ್ಲ. ಬಹುಶಃ ನೀನೂ ಹಾಗೆ ಇದು ಎಂತದ್ದು ಅಲ್ಲ ಅಂತ ಹೇಳ್ತಾ ಇದ್ದಿ ಬಿಟ್ರೆ ಇದು ಬಿಡು. ಸಣ್ಣ ಒಂದು ಹಳ್ಳಕ್ಕಾದ್ರೂ ಸೇತುವೆ ಕಟ್ಟುವುದಕ್ಕೆ ನಿನ್ನ ಹತ್ರ ಆದೀತ? ಏನು ಅಂತ ಮಾತಾಡುವುದು ಅಂತಹ ಸಾಮರ್ಥ್ಯ ನನ್ನಲ್ಲಿ ಇಲ್ಲದೆ ಹೋದ ಪಕ್ಷದಲ್ಲಿ ಹೀಗೆ ಮಾತಾಡುವುದಕ್ಕಾಗ್ತದ? ಉಂಟ ನಿನ್ನ ಹತ್ರ ಸಾಮರ್ಥ್ಯ? ಯಪ್ಪ, ಮಾಡಿದ್ದಕ್ಕಾಗಿ ಹೇಳಿದ್ದು ನಾನು. ಏನ್ ಮಾಡಿದ್ದಿ? ಇನ್ನೊಂದು ಸಂದರ್ಭದಲ್ಲಿ ನನ್ನ ತಾಯಿ
ಗಜಗೋಪಿ ವ್ರತದ ಮೂಲಕವಾಗಿ ಐರಾವತ ಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ದುಃಖವನ್ನು ನನ್ನಲ್ಲಿ ತೋಡಿಕೊಂಡಾಗ ಪ್ರತ್ಯಕ್ಷ ಸೂರಪ್ಪ ನೈರಾವತವನ್ನ ಧರೆಗಿಳಿಸಿದವ ಯಾವ ರೀತಿಯಲ್ಲಿ? ಗಜನೋಹಿ ವ್ರತಕ್ಕೆ ಐರಾವತ ಬೇಕು. ಹೌದು, ನಿನ್ನೆ ದೊಡ್ಡಸ್ತಿಕೆ ತೋರಿಸ್ಲಿಕ್ಕೆ ಯಾವ ರೀತಿಯಲ್ಲಿ ಅಂದ್ರೆ ಈ ಕೆಲವರಿಗೆ ಹಾಗೆ ಈ ಮಣ್ಣಿನ ಈ ತಂದೆಯ ಶ್ರಾದ್ದಕ್ಕೆ ಪಿಂಡ ಇಡುವಾಗ ಅನ್ನದಿಂದ ಮಾಡುವುದಲ್ಲ, ನಾವು ಬಂಗಾರದಿಂದ ಮಾಡಿ ನಮ್ಮ ಹತ್ರ ಬಂಗಾರ ಉಂಟು ಅಂತ ತೋರಿಸ್ಲಿಕ್ಕೆ. ತಂದೆ ಹೋಗ್ಬಿಡ್ತದ ಇಲ್ವೋ ಬೇಕಾದದ್ದಲ್ಲ ಅದು. ದೊಡ್ಡಸ್ತಿಕೆ ತೋರಿಸುವುದಕ್ಕಲ್ಲ, ನಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನು ನಿರೂಪಿಸುವುದಕ್ಕೆ. ಎಲ್ಲಿಂದ? ಭೂಮಿಯಿಂದ ಅಂಬರದವರೆಗೆ ಅಲ್ಲ, ಸ್ವರ್ಗದವರೆಗೆ ಬಾಣದ ಸೇತುವೆಯನ್ನು ಮಾಡಿದವ ನಾನು. ಬಾಣದ ಮೆಟ್ಟಿಲನ್ನು ಕಟ್ಟಿದ್ದೇನೆ, ಗೊತ್ತುಂಟ? ಮೆಟ್ಟಿಲು ಸರಿ ಸರಿ ಸರಿ. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಅದಕ್ಕೆ ಸೇತುವೆ ಅಂತ ಹೌದು ಹೇಳುವುದು, ಸಂಧಿಸುವುದಕ್ಕೆ. ಇದು ಮೆಟ್ಟಿಲು. ಇದು ಇಲ್ಲೇ ಇತ್ತು ದೇವೇಂದ್ರನ ಪುರ ಅಂತ ನಿನಗೆ ಗೊತ್ತಾಯ್ತು? ಎಲ್ಲೇ ಇತ್ತು ದೇವೇಂದ್ರನ ಪುರವನ್ನು? ಬಹುಶಃ ಪೂರ್ವ ದಿಕ್ಕಿಗೆ ಬಿಟ್ಟೆ ನೀನು. ಇಲ್ಲ, ನಾವು ಎಲ್ಲೂ ಬಂತು ಇಲ್ಲಿ ಬಾಣ ಬಿಡ್ಲಿ. ನಾವು ಬಾಣ ಬಿಟ್ಟಿದ್ದು ಅಂತ ಆದ್ರೆ ಅದು ಹೋಗಿ ತಾಗಿದೆ ಅಂತ ಅದು ಒಬ್ಬೊಬ್ರು ಯೋಗ ಹಾಗದು. ನೀನು ಅಂತಲ್ಲ, ಅವ್ರಿಗೆ ಸರಿ ಹೋಗ್ಬೇಕು ಅಂತ ಗೊತ್ತಿದ್ದು ಬಿಡುವುದಲ್ಲ, ಅವ್ರು ಒಂದು ಇದ್ರಲ್ಲಿ ಬಿಡುವುದು ಅಲ್ಲ. ಹಾಗಂತ ಅದು ಹೋಗಿ ಗುರಿ ಮುಟ್ತದೆ, ಅದು ಯೋಗ. ಈಗ ಸರಿ ಬಿಡುವುದೋ ತಪ್ಪು ಬಿಡುವುದೋ ಮುಖ್ಯವ, ಗುರಿಗೆ ಹೋಗಿ ಮುಟ್ಟುವುದು ಮುಖ್ಯವ? ತುದಿಗೆ ಬೇಕಾದದ್ದು ಗುರಿಯೇ ಅಲ್ವಾ? ಉದ್ದೇಶ ಮುಖ್ಯ. ಹಾಗೆ ಬಿಟ್ಟಂತಹ ಬಾಣ ದೇವೇಂದ್ರನ ಸಭೆಯಲ್ಲಿರುವಂತಹ ವಜ್ರ ಕಂಬಕ್ಕೆ ನಾಟಿತು. ವಜ್ರವನ್ನು ಬರೆದು ಕಳಿಸಿದ್ದು ಅಲ್ಲಿವರೆಗೆ. ಅದು ಅಲ್ಲೇ ಹೋಯ್ತಾ? ಮತ್ತೆ ಅಲ್ಲೇ ಕಳಿಸಿದ್ದು ಅಲ್ಲೇ ಹೋಯ್ತಾ? ಅಲ್ಲ, ಒಮ್ಮೊಮ್ಮೆ ಗುರಿ ಹೋಗ್ತದೆ, ಇನ್ನೊಮ್ಮೆ ತಪ್ಪು ಹೋಗ್ತದೆ. ಹಾಗೆ ಕಳಿಸಿದ್ದೇನೆ. ಯಾವ ರೀತಿಯಲ್ಲಿ? ಐರಾವತವನ್ನು ಕಳಿಸಿಕೊಡುವೆನ್ನುವ ಹಾಗೆ. ನನ್ನನ್ನು ಪರೀಕ್ಷಿಸುವುದಕ್ಕೆ ಆಗುವುದಿಲ್ಲ, ಕಳಿಸುವುದಕ್ಕಾಗುವುದಿಲ್ಲ. ಯಾಕೆ? ಆನೆಗೆ ಇಳಿದು ಬರುವುದಕ್ಕೆ ವ್ಯವಸ್ಥೆ ಬೇಡವಾ ಎನ್ನುವ ಹಾಗೆ ಹೇಳಿದಾಗ, ಈಗ ದೇವಲೋಕದ ಐರಾವತಕ್ಕೆ ಮನೋವೇಗ ಉಂಟ. ಅದು ನೀನು ಸೇತುವೆ ಯಾಕೆ? ಕಾರಣ ಉಂಟು. ಬಹುಶಃ ಅದ್ರ ಮೇಲೆ ಕಾಲಿಡ್ಲಿಕ್ಕಲ್ಲ ಅದು. ಅದಲ್ಲ, ಕಾಲಿಟ್ರೆ ಮುರಿತದೆ ಅಂತ ಅವನಿಗೂ ಗೊತ್ತಿಲ್ಲ. ಅಂದ್ರೆ ಇಂದು ಮುರಿಯುವ ಸೇತುವೆ ಅಂತ ಅಲ್ಲಪ್ಪ, ಇಳಿಸಿದ್ದೇನಲ್ಲ, ಮುರಿಲಿಲ್ವಲ್ಲ. ಯಾಕೆ ದೇವೇಂದ್ರ ಹಾಗೆ ಹೇಳಿದ? ಯಾಕೆ? ನನ್ನ ಸಾಮರ್ಥ್ಯ ಏನು ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಗ್ಬೇಕಲ್ಲ. ಸಂಬಂಧ ಉಂಟಾ? ಸಂಬಂಧ ಇದ್ದಿದ್ದಕ್ಕೆ ಹೇಳಿದ್ದು. ಸರಿ ಸರಿ ಸರಿ. ಹಾಗೆ ಆ ರೀತಿಯಾದಂತಹ ಮೆಟ್ಟಿಲನ್ನು ಎಣಿಯುವ ಪಾದಿಯಲ್ಲಿ ಸ್ವರ್ಗಕ್ಕೆ ಮಾಡಿದವ ನಾನು. ಈ ಸೇತುವೆ ಎಲ್ಲ ಲೆಕ್ಕವನ ಏನವನೆಂದೆಯ ಮೋರವ ಗುರುವದೆಯ ಗರ್ವದ ಗಿರಿಯನ್ನ ಏರಿ ರಾಮ ಸೇತು ಏನೂ ಅಲ್ಲ ಎನ್ನುವಂತಹ ಮಾತುಗಳನ್ನು ಆಡುವುದಕ್ಕೆ ಮುಂದಾಗ್ತಾ ಇದ್ದೀಯೋ, ಅದು ಎಲ್ಲೆಲ್ಲೂ ಅಲ್ಲ, ಹನುಮನ ಎದುರಿನಲ್ಲಿ. ಹನುಮನ ಬಲ ನೀನೇನು ಬಲ್ಲೆ, ನಾನು ಮನಸ್ಸು ಮಾಡಿದೆ. ಸಿಕ್ಕಿಸಿ ಬೈರವನ ಈ ಹನುಮನ ಬಲ ಎಷ್ಟು ಏನು ನಾನು ಮನಸ್ಸು ಮಾಡಿದೆ ಅಂತ ಆದ್ರೆ ಮುಕ್ಕುವೆ ಜಗವನು, ತಿಕ್ಕುವೆ ಯಮನನು, ಸೆಕ್ಕಿಸಿ ಬೈರವನು. ಏನು ಎಷ್ಟು ಎನ್ನುವುದನ್ನು ಮಾಡಿ ತೋರಿಸಬಲ್ಲೆ. ರಾಮ ಸೇತು ಏನು ಅಲ್ಲ ಅಂತ ಹೇಳಿದೆಲ್ಲ, ಒಂದು ವೇಳೆ ನಿನ್ನ ಹತ್ರ ಸಾಮರ್ಥ್ಯ ಉಂಟು ಅಂತ ಆದ್ರೆ ಮಾಡು ಸೇತುವನ್ನು. ಆ ಸೇತುವನ್ನು ಮುರಿಯದೆ ಹೋದ್ರೆ ನಾನು ಹನುಮ ಅಲ್ಲ, ರಾಮ ಸೇತು ದೊಡ್ಡದ, ನಿನ್ನ ಸೇತು ದೊಡ್ಡದ ನೋಡಿ ಬಿಡೋಣ. ಈ ಸೇತುವೆಯನ್ನು ನಾನು ಮಾಡಿದ್ರೆ ಮುರಿದು ಹಾಕ್ತೇನೆ. ಮುರಿತೀಯ? ಜಡಗಾಲಿನಿಂದ ಒಲೆದು ಈ ಕ್ಷಣದಲ್ಲಿ ಸೇತುವೆ ಮಾಡಿ ತೋರಿಸ್ತೇನೆ, ಗೊತ್ತಾಯ್ತಲ್ಲ? ಒಂದೊಮ್ಮೆ ನಾನು ಮಾಡಿದ ಸೇತುವೆಯನ್ನ ಮುರಿಯದೆ ಇದ್ದು ಏನು ಮುರಿಲಿಕ್ಕೆ ಆಗ್ಲಿಲ್ಲ. ಮುರಿದ್ರಿ ಏನು ಅಂತ ನೀ ಮತ್ತೆ ಹೇಳು. ಮುರಿದ್ರ ಇಲ್ಲಿಯವರೆಗೆ ಆಡಿದ ಮಾತನ್ನ ಯಾವುದೇ ಕಾರಣಕ್ಕೂ
ತಪ್ಪಿದವ ಅಲ್ವೇ ಅಲ್ಲ. ಓಹೋ. ನಾನು ಅಂತಲ್ಲ, ನಮ್ಮ ವಂಶದವರೇ ಹಾಗೆ. ಗೊತ್ತಾಯ್ತಲ್ಲ, ಸೇತುವೆಯನ್ನು ಮಾಡ್ತೇನೆ. ಒಂದೊಮ್ಮೆ ಆ ಸೇತುವೆಯನ್ನ ನೀನು ಮುರಿದರೆ ಅಗ್ನಿಗೆ ಹಾರಿ ಪ್ರಾಣ ಬಿಡ್ತೇನೆ. ಎಲ್ಲ ಸರಿ, ಒಂದೇ ಬಾರಿ ಮಾಡ್ತೀಯಾ? ನಿನಗೆ ಎಷ್ಟು ಬಾರಿ ಬೇಕು? ನನಗೆ ಒಂದೇ ಬಾರಿ ಸಾಕು. ನೀ ಹಾರ್ಲಿಕ್ಕೆ ಎಷ್ಟು ಬಾರಿ ಬೇಕು ಅಂತ ನಿನ್ನ ಹತ್ರ ಕೇಳುದು ನಾನು. ಅದು ಬೇಡ, ಒಂದು ಬೇಡ, ಎರಡು ಬೇಡ, 3 ಬಾರಿ ಸೇತುವೆಯನ್ನು ಕಟ್ತೇನೆ. 3 ಯಾಕೆ ಬೇಕು? 3 ಯಾಕೆ? ಓ, 2 ಮಾಡಿದ್ರೆ ಒಂದ್ ನಾನು ಒಂದ್ ನೀನು ಆಗ್ಬಿಟ್ರೆ ಅಲ್ವಾ? ಮನುಷ್ಯ ಸ್ವಭಾವ ತಪ್ಪಲ್ಲ. ಒಂದು ನಿರ್ಣಯಕ್ಕೆ ಅಂತ ಬೇಡ. ಕೇಳು, ನೀನು ಬರಿದಂತಹ ಸೇತುವನ್ನ ನಾನು ಮುರಿಯಲಿಲ್ಲ ಅಂತಾದ್ರೆ ಇವತ್ತಿನಿಂದ ಮೊದಲುಗೊಂಡು ನಾನು ರಾಮದಾಸ ಅಲ್ಲ ನಿನ್ನ ದಾಸ ಆಗ್ತೇನೆ. ಇದೇ ಮಾತಾ? ಇದೇ ಮಾತು, ಇದೇ ಮಾತಾ, ಇದೇ ಮಾತು. ಅಡ್ಲ ಸೇತುವೆ ಎಂದ ನುಡಿ ಕೇಳ್ತಂದ ಮಾತನು ಸಂಧಿಸಿ ಶರದಲ್ಲಿ ಬಂಧಿಸಿ ಸೇತುವ ಗಂಧಮಗೋತ್ಮಜನಂದದ ಕಾಣುತ್ತ ಒಂದು ಕ್ಷಣದಿ ಮುರಿದಂದ ಗೆಡಿಸಿದ ಕೋರ್ಗೊಂಡಿಗ ಶರವೃತ್ತದಿ ಪುನರಪಿ ಸ್ವರ್ಗಾದಿ ಪುನರುತ್ತರೆ ನರ್ಗಳ ಸೇತುವನೆಕ್ಕೆ ರಚಿಸಿದನು ಮಾರ್ಗಿಕನು ಮೂರ್ಗಸಿ ಮೂರಿದನು. ಇದು 2ನೇ ಬಾರಿ ಸೇತುವೆ. ಜೈ ಶ್ರೀರಾಮ್. ಇದು 3ನೇ ಸೇತುವೆ. ಎಲೆ ಮಾನವನಿ ಸಲೆ ಕೈ ಚಳಕದಿ ಬಲಿದಿಗ ಸೇತುವ ಏನಾಯ್ತೋ ಎಲೆ ಮಾನವನಿ ಎಲೆ ಮಾನವನಿ ಸಲೆ ಕೈ ಚಳಕದಿ ಬಲಿದಿಗ ಸೇತುವ ಏನಾಯ್ತೋ ಸಲೆ ಕೈ ಚಳಕದಿ ಎಲೆ ಮಾನವನಿ ಸಲೆ ಕೈ ಚಳಕದಿ ಬಲಿದಿಗ ಸೇತುವ ಏನಾಯ್ತೋ ಬಲಿದಿಗ ಸೇತುವ ಏನಾಯ್ತೋ ಸಲೆ ಕೈ ಚಳಕದಿ ಎಲೆ ಮಾನವನಿ ಸಲೆ ಕೈ ಚಳಕದಿ ಬಲಿದಿಗ ಸೇತುವ ಏನಾಯ್ತು ಬಲಿದಿಗ ಸೇತುವ ಏನಾಯ್ತು ಮುರಿದೋಯ್ತು ಏನಾಯ್ತು ಬಲಿ ಮುಖರೈ ನಾವು ಬಲು ಭಟರೈ ನೀವು ಬಲಿ ಮುಖರೈ ನಾವು ಬಲಿ ಮುಖರೈ ನಾವು ಬಲಿ ಮುಖರೈ ನಾವು ಬಲು ಭಟರೈ ನೀವು ಬಲು ಭಟರೈ ನೀವು ಬಲು ಭಟರೈ ನೀವು ಸಲುವುದೇ ನಿಮಗೆ ಪೌರುಷವ ಬಲಿ ಮುಖರೈನಾ ಬಲಿ ಮುಖರೈನಾ ಬಲ ಮುಖರೈನಾ ಬಲಿ ಮುಖರೈನಾ ಬಲು ಭಟರೈ ನೀವು ಬಲು ಭಟರೈ ನೀವು ಸಲುವುದೇ ನಿಮಗೆ ಪೌರುಷವ ಪೌರುಷವ
ನೀವು ಸಲುವುದೇ ನಿಮಗೆ ಪೌರುಷವೋ ಪೌರುಷವೋ ಸಲುವುದೇ ನಿಮಗೆ ಪೌರುಷವೋ ಚಳಕದಿ ಎಲೆ ಮಾನವನಿ ತಲೆ ಕೈ ಚಳಕದಿ ಬಲಿದಿದು ಸೇತುವ ಏನೋದು ಓ ಎಲಮಾನವ ಎಲಮಾನವ ಎಲೆ ಮಾನವ ನೀ ಸಳಕೈ ಚಳಕದಿ ನಿನ್ನದಾಗಿರುವಂತಹ ಪೌರುಷವನ್ನು ತೋರಿಸುವುದಕ್ಕೆ ಬೇಕಾಗಿ ನೀನೇ ದೊಡ್ಡದು ಎನ್ನುವುದನ್ನು ಪ್ರತಿಪಾದಿಸುವುದಕ್ಕೆ ಬೇಕಾಗಿ ನಿನ್ನ ಬಾಣಗಳ ಮೂಲಕವಾಗಿ ಸೇತುವನ್ನು ಬಲಿದೆ. ಆ ಸೇತು ಎಂತಾಯ್ತಾ? ಬಲು ಬಟರೈ ನೀವು, ಬಲು ಮುಖರೈ ನಾವು ಮಾನವರು, ನಾನು ಮಂಗ. ಆದರೆ ಮಂಗನಲ್ಲಿಯೂ ಮುರಿಸಿಕೊಳ್ಳುವ ಸೇತುವನ್ನ ನೀ ಬರೆದು ಬಿಟ್ಟಲ್ಲ. ಅಯ್ಯೋ ಪಾಪ, ಮಾಡಿದ್ದೆ ಪ್ರತಿಜ್ಞೆ ಯಾವುದೋ 3 ಬಾರಿ ಮಾಡಿದಂಥ ಸೇತುವನ್ನ ನೀನು ಮುರಿದೆ ಅಂತಾದ್ರಿ ಅಗ್ನಿಗೆ ಬಿದ್ದು ಪ್ರಾಣ ಬಿಡ್ತೇನೆ. ನಾವು ರಾಮದಾಸರು, ಜೀವ ತೆಗೆಯುವುದಾಸರಲ್ಲ. ಹಾಗಾಗಿ ಆಡಿದ ಭಾಷೆಯ ನಾಡದೆ ಎನ್ನಳು ಆಗದಿದ್ದರೆ ನಡೆಬೇಕ. ಭಾಷೆಯನ್ನು ನೆರವೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ಎದ್ದ ಕುಂಡವನ್ನು, ಅಗ್ನಿ ಕುಂಡವನ್ನು ನಿರ್ಮಿಸಿ ಅದಕ್ಕೆ ಹಾರಿ ಜೀವ ಕೊಡಬೇಕು ಅಂತ ನಾನು ಬಯಸುವುದಿಲ್ಲ. ಯಾಕೆಂದರೆ ನಾವು ಸಾಧ್ಯ ಆದರೆ ರಾಮದಾಸರು ಜೀವ ಕಾಪಾಡ್ತೇವೆ ಬಿಟ್ಟರೆ ಜೀವ ತೆಗೆಯುವುದಿಲ್ಲ. ರಾಮದಾಸರು ರಾಮ ಭಕ್ತರು ಅಂದ್ರಲ್ಲ ಹಾಗೆ. ಹಾಗಾಗಿ ರಾಮನ ದೇವಸ್ಥಾನ ಎನ್ನುವುದು ಯಾವತ್ತೂ ನಿಲ್ಲುವುದು. ಕೇಳ್ತೇನೆ ಕೇಳು, ನಾನು ನಿನ್ನ ನಿನ್ನ ಪ್ರತಿದಿನ ಮಾತ್ರ ಗೊತ್ತಿರುವ ನಾನು ಮಂಗ ಅಲ್ವಾ? ಯಾರು ನನ್ನ ಹತ್ರ ಮಾತಾಡುವುದಿಲ್ಲ, ಮಾತಾಡ್ತಿದ್ರೆ ನಾ ಮಾತಾಡಲಿಕ್ಕೆ ಹೋಗುವುದೂ ಇಲ್ಲ. ಹಾಗಾಗಿ 3ನೇ ವ್ಯಕ್ತಿಯ ಶಕ್ತಿಗೆ ಗೊತ್ತೇ ಆಗುವುದಿಲ್ಲ. ನೀನು ನೆರವೇರಿಸುವುದು ಬೇಡ. ಇನ್ನಾದ್ರೂ ಈ ಅಹಂಕಾರವನ್ನ ಬಿಟ್ಟು ಬದುಕಿಕೋ. ಯಾರ ಹೆಸರು ಹೇಳಿ? ರಾಮನ ಹೆಸರು ಹೇಳಿ ಬದುಕಿಕೋ. ರಾಮದಾಸನಾಗಿ ಆಯುಷ್ಯ ಕಳೆ. ಅಕ್ಕಟ ಏತಗಿವನಲಿ ಅಕಟ ಏತಗಿವನಲಿ ಸೊಕ್ಕಿ ಪಂಥವೋ ಕೈದೆ ಇಂದಿಲಿ ಸೊಕ್ಕಿ ಪಂಥವೋ ಕೈದೆ ಇಂದಲಿ ಮಕ್ಕಳಾಟಿಕೆ ಮುಂದುವರಿದುದೇ ಮಕ್ಕಳಾಟಿಕೆ ಮುಂದುವರಿದುದೇ ಹಕ್ಕಿದೇರನ ದಯವು ಮಾಡುವುದೇ ಅಕಟ ಕಟ ಅಕಟ ಕಟ ಏತಗಿವನಲಿ ಏನಾಗಿ ಹೋಯ್ತು ವಿನಾಶ ಕಾಲ ವಿಪರೀತ ಬುದ್ಧಿ ಅಂತ ಇದಕ್ಕೆ ಹೇಳಬೇಕು.
ತೀರ್ಥಾಟನೆಗಾಗಿ ಬಂದವನ. ಸುಮ್ಮನೆ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿ ಸುಮ್ಮನೆ ನನ್ನಷ್ಟೊತ್ತಿಗೆ ನಾನು ತೆರಳಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಿದ್ದ. ಹೋಗಿ ಹೋಗಿ ಆ ಮಂಗನಲ್ಲಿ ಮಂಗಲ್ಲ ಮಂಗನಿಗೆ ಹೀಗೆಲ್ಲ ಮಾಡುವುದಕ್ಕಾಗ್ತದೆ? ಹಾಗಂತ ಹನುಮಂತ ಅಂತ ಒಪ್ಪಿಕೊಳ್ಳುವುದಕ್ಕೂ ನನ್ನ ಮನಸ್ಸು ಸರಿಯಾಗಿ ಒಪ್ಪುತ್ತಾ ಇಲ್ಲ. ಇರಲಿ, ಏನಾದ್ರೂ ಪಂಥ ಅಂತೂ ಮೂರ್ನಲ್ಲ, ಏನು ಮಾಡುವುದು? ಅದರಲ್ಲೂ ಮತ್ತೆ ಛೇಡಿಸಿ ಹೇಳು, ಆಡಿದ ಭಾಷೆಯ ಮಾಡದೇ ಇದ್ದರೆ ನಡಬೇಗ. ನನಗೆ ಹೌದಪ್ಪ, ಅವ ಮಂಗ ಬುದ್ಧಿ ಹೇಳಬಹುದು, ನಮ್ಗೆ ಹಾಗಾಗ್ತದ. ನಮ್ಮ ವಂಶ, ನಮ್ಮ ಪರಂಪರೆ, ನಮ್ಮ ಇತಿಹಾಸ ಎಂಥದ್ದು. ಆದರೂ ಸೊಕ್ಕಿನಿಂದ ಇವನೊಡನೆ ಪಂಥವನ್ನು ಮಾಡುವ ಮೂಲಕವಾಗಿ ನನ್ನ ಅವನತಿಯನ್ನು ನಾನೇ ತಂದುಕೊಂಡು ಬಿಟ್ಟಲ್ಲ. ಛೇ, ಏನೇ ಇದ್ರೂ ಆಡಿದ ಭಾಷೆಯನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವುದು ನಾವು ನಮ್ಮಂಥವರಿಗೆ ಕರ್ತವ್ಯ ಪೂಜೆ. ಹಾಗಿದ್ರೆ ತಡ ಮಾಡುವುದಲ್ಲ, ಇಲ್ಲೇ ಯಜ್ಞವನ್ನು ಸಂಸ್ಥಾಪಿಸಿ ಸಾಯುವುದಕ್ಕೆ ಮುಂದುವರಿಯುತ್ತದೆ. ಹಾರಿದ ಬೆರಗ್ನಿಯನು ತಮನವಾರೆ ನಿಂದಿರೆ, ವೃದ್ಧ ವಿಪ್ರಾಕಾರದಲ್ಲಿ ಹರಿ ಬಂದು ನುಡಿದ ನೀತಿಂತ ಒಳ್ಳೇದಾಗ್ಲಂತೆ, ಸ್ವಲ್ಪ ಈ ಕಡೆ ಬಾರಪ್ಪ. ಅಯ್ಯ, ದೂರದಿಂದ ನಾನು ಬರ್ತಾ ಇದ್ದೆ. ಬರ್ತಾ ಇರುವಾಗ ನಿಮ್ಮನ್ನು ನೋಡಿದ್ದೆ. ಒಬ್ಬರೇ ಅಲ್ಲ, ಇಬ್ಬರೇ ಇದ್ದೀರಿ ನೀವು. ಈ ಕಣ್ಣು ಸನ್ನೆ ಬಾಯಿ ಸನ್ನೆ ಮಾಡ್ಕೊಳ್ತಾ ಇದ್ದೀರಿ. ನೀವು ಏನು ಮಾತಾಡ್ತೀರಿ? ಏನಿದು ನಿಮ್ಮಲ್ಲಿ ಸಂವಾದ? ಏನಿದು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡೆ ಪದ. ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಬೇರದ. ನೀನದೇ ಕಗ್ನಿಯನು ಮನದನು ಮಾನವಿಲ್ಲದೆ ಗಾರಿದ ಪಿಯಗೆ. ನೀನದೇ ಕಗ್ನಿಯನು ಮನದನು ಮಾನವಿಲ್ಲದೆ ಗಾರಿದ ಪೇಳಿ ನಿರೋಧವನಾರು ಮಾಡ್ಪುರು ಮಾನವರೊಳ ಕಟಕಟ ಸುಮ್ಮನೆ. ಏನಿದೆ ನೀವು ನಿಮ್ಮಲ್ಲಿ ಸಂವಾದ? ನಂಗೆ ಆಶ್ಚರ್ಯ ಆದದ್ದಲ್ಲ. ಏನು ಸ್ವಾಮಿ, ನೀವಿಬ್ರು ಏನೋ ಮಾತಾಡ್ತಾ ಇದ್ದೀರಿ ಎನ್ನುವುದನ್ನು ನನಗೆ ಗೊತ್ತಾಯ್ತು. ಮಾತಾಡುವುದೆಲ್ಲ ಮುಗೀತು. ಹಾಗೆ ನನಗೊಂದು ರೀತಿ ಕುತೂಹಲ ಪ್ರಾರಂಭ ಆಯ್ತು. ಸುತ್ತ ಆಗ್ತಾ ಇದ್ದೇನೆ, ಸುತ್ತ ಬರ್ತಾ ಇದ್ದೀಯ, ನೋಡುವಂತ ಹತ್ತಿರ ಬರ್ತಾ ಇದ್ದೇನೆ, ಹೊಗೆ ಬರ್ತಾ ಉಂಟು. ಹೌದು, ಹಾಗೆ ಮುಂದೆ ಬಂದು ನೋಡುವ, ಹೊಗೆ ಬರ್ತಾ ಉಂಟು. ಮತ್ತೆ ನೋಡುವಂತ ಮುಂದೆ ಬಂದೆ, ನೋಡ್ತೇನೆ. ಬರುವುದಕ್ಕೆ ಅರೆ ಕ್ಷಣ ತಡವಾಗಿದ್ದಿದ್ರೆ ಬಹುಶಃ ನೀ ಇದಕ್ಕೆ ಹಾರ್ತಿದ್ಯೋ ಏನೋ ಅಲ್ವಾ? ಹಾಗಾಗಿ ನಿನ್ನಲ್ಲಿ ಕೇಳುವುದು. ನೀವು ಬರುವುದು ಸ್ವಲ್ಪ ತಡ ಆಗಿದ್ದಿದ್ರೆ ನನಗೆ ನಮಸ್ಕಾರ ಮಾಡುವುದಕ್ಕಾಗ್ತಾಗಿತ್ತು ಸ್ವಾಮಿ. ಅಲ್ವೇ? ಆದ್ರಿಂದ ನೀನ್ ಯಾರಪ್ಪ? ಯಾಕಾಗಿ ಅಗ್ನಿಯನ್ನು ಹಾರುವುದಕ್ಕೆ ಮುಂದಾಗ್ತಾ ಇದ್ದೀಯ? ಏನು ಉದ್ದೇಶ? ನಿನ್ನ ಹೆಸರೇನು? ಎಲ್ಲವನ್ನು ಹೇಳಿದ್ರೆ ಕೇಳಬೇಕೇನು ಅಂತ ಆಸೆ ಆಗ್ತಾ ಇದ್ದಪ್ಪ. ಹೇಳ್ತೀಯಾ ಸ್ವಾಮಿ? ವಾ, ಇದು ನನ್ನ ಕೊನೆಯ ಕಾಲ ಅಂತ ನಾನು ನನಗೆ ತೀರ್ಮಾನ ಮಾಡಿಕೊಂಡೆ. ಯಾಕೋ? ಏನ್ ಮಾಡೋಣ ಹೇಳಿ? ಅಷ್ಟರಲ್ಲಿ ನಿಮ್ಮ ಆಗಮನ. ಹೌದು, ತಡೀತಾ ಇದ್ದೀರಿ. ಹೌದಪ್ಪ. ಏನಾಯ್ತು ಎನ್ನುವ ಹಾಗೆ ವಿಚಾರಿಸ್ತಾ ಇದ್ದೀರಿ. ಹೌದು. ಇಷ್ಟೆಲ್ಲ ಆಗುವುದಕ್ಕೂ ಕಾರಣ ಉಂಟು ಸ್ವಾಮಿ. ಏನು? ಓ ತೀರ್ಥಾಟನೆಗೆ ಈ ಕಡೆ ಮುಂದೊತ್ತಿ ಬಂದವನ. ತೀರ್ಥಾಟನೆಗೆ ಬಂದಂತಹ ಸಂದರ್ಭದಲ್ಲಿ ಓ ಇಲ್ಲಿ ಕಾಣ್ತಿರುವಂತ ರಾಮ ಸೇತುವೆ ಬಹಳ ಹಳೆ ಕಾಲದಂತೆ ಧನುಷ್ಕೋಟಿಯಂತಹ ಈ ಪುಣ್ಯ ಕ್ಷೇತ್ರದಲ್ಲಿ ನಿಂದು ಹೀಗೆ ನೋಡ್ತಾ ಇದ್ದೆ ರಾಮ ಸೇತುವೆ. ನನ್ನ ಮನಸ್ಸಿನಲ್ಲಿ ಕುತೂಹಲ. ಬಹಳ ಹಿಂದಿನ ಸಮಯದಲ್ಲೇ ಇಷ್ಟು ಒಳ್ಳೆ ರೀತಿಯ ಸೇತುವೆಯನ್ನ ಕಟ್ಟಿದ್ದಾರೆ. ಇದ್ರ ಬಗ್ಗೆ ವಿಶೇಷತೆಗಳೇನು ಎನ್ನುವ ಹಾಗೆ ತಿಳಿದುಕೊಳ್ಳಬೇಕು ಎನ್ನುವ ಸಲುವಾಗಿ ಆ ಕಡೆ ಈ ಕಡೆ ಎಲ್ಲ ಹುಡುಕಿದೆ, ಯಾರು ಕಾಣಲಿಲ್ಲ. ಆಮೇಲೆ
ಓಲೆ ಕಾಣುತ್ತಿರುವಂತಹ ಮಂಗ ನನ್ನ ಕಣ್ಣಿಗೆ ಬಿದ್ದು ಹೋಗಿ ಮಾತಾಡಿಸುವುದಕ್ಕೆ ಪ್ರಯತ್ನ ಮಾಡಿದೆ. ಮಂಗನಲ್ಲೇ ಮಾತಾಡೋದಕ್ಕೆ ಮುಂದಾದಿಯಾ? ಯತ್ನ ಮಾಡದೆ ಕುತೂಹಲ ಉಂಟಲ್ಲ ಸ್ವಾಮಿ. ಪಾರ್ಥ ಅಂತ ನೀನೇ ನಾನೇ ಸ್ವಾಮಿ. ನೀನು ಈ ರೀತಿ ಹೇಳಿದ್ಯಾ ಅವನಲ್ಲಿ? ಹೌದು. ಅಯ್ಯ ಮಾಡು ನೀನೊಮ್ಮೆ ಸೇತುವ ನೋಡಿದ ನಾನು ಮಾಡು ನೀನೊಮ್ಮೆ ಸೇತುವ ನೋಡಿದ ನಾನು ಮಾಡು ನೀನೊಮ್ಮೆ ಸೇತುವ ನೋಡಿದ ನಾನು ಶರದಲ್ಲಿ ಉಡುಬೇಗದಿ ಸತ್ವವಿದ್ದರೆ ನೋಡಿ ಬಲವೇನು ಶರದಲ್ಲಿ ಉಡುಬೇಗದಿ ಸತ್ವವಿದ್ದರೆ ನೋಡಿ ಬಲವೇನು ಮತ್ತಿ ರೂಢಿಸಿದ ಕಪಿವೀರ ಚೂರ್ಣವ ಮಾಡಲದರಂದು ಬಳಕಿನ ಆಡಿದಂತ ದೊಡ್ಡ ಅಗ್ನಿಯಲ್ಲಿ ಹೋಗಾಡಬಹುದೀ ನಿನ್ನ ಕಾಯುವ ನೋಡಿರೆಂದೆನಲೊಪ್ಪಿದರು ಮುರಗೇಡಿ ವಿಪ್ರನ ಮಾತ ಕೇಳುತ್ತಾ ಮಾಡು ನೀನೊಮ್ಮೆ ಸೇತುವ ನೋಡಿದ ನಾನು ಸ್ವಾಮಿ ನಿನ್ ಮಾತು ಕೇಳಿದಾಗ ನಂಗೆ ಆಶ್ಚರ್ಯ ಆಗ್ತಾ ಉಂಟು ಮತ್ತೆ ಸಂತೋಷವೂ ಆಗ್ತಾ ಉಂಟು. ಆಶ್ಚರ್ಯ, ಹೌದು ಸಂತೋಷ. ಹೌದು. ಯಾಕೆ? ಇಲ್ವಾದ್ರೆ ನಾನು ಸಾಯುವುದಕ್ಕೆ ಹೊರಟಿದ್ದೇನೆ, ನಿಮ್ಗೆ ಸಂತೋಷ? ಅಲ್ಲ, ನಾನು ಅದಕ್ಕೆ ಬಂದು ತಡೆದಿದ್ದು. ಅದಲ್ಲ, ಈಗ ನೀನು ನಾವು ಈಗ ನೋಡು, ನಾವೀಗ 3 ಜನ ಒಟ್ಟಾಗಿದ್ದೇವೆ. ಹೌದಾ? ಹೌದು. ಹೌದು. ನಾನಿದ್ದೇನೆ, ಹ, ಅವ ಇದ್ದ. 3 ಜನ ಹಾರುವರು ಒಟ್ಟಾಗಿದ್ದೇವೆ. ಹಾರುವ? ಹೌದು. ಅದು ಹೇಗೆ? ಅವ ಮರದಿಂದ ಮರಕ್ಕೆ ಹಾರುವ, ನಾನು ಜಾತಿಯಲ್ಲಿ ಹಾರುವ ಬ್ರಾಹ್ಮಣರು. ಬ್ರಾಹ್ಮಣರು. ಹೌದು. ನಾನು ಬರುವುದಕ್ಕೆ ಸ್ವಲ್ಪ ತಡವಾದ್ರೆ ನೀನು ಅಗ್ನಿಯಲ್ಲಿ ಹಾರುವ ಒಂದು ಹೌದು. ಅಲ್ವಾ? ಈ 3 ಜನರು ಹಾರುವರು ಅಂತ ಆಯ್ತು. ಹಾರುವರು. ನನಗೆ ಜೀವನದಲ್ಲಿ ತುಂಬಾ ಆಸೆ ಇತ್ತು. ನಮ್ಗಲ್ಲ ಈಗ ವಯಸ್ಸಾಯ್ತು, ನಮ್ಗೆ ಮತ್ತಿಂದ ಏನ್ ಬೇಕು? ಕೊನೆಗೆ ಹೀಗೆ ಅಂತಿದ್ರೆ ಅದನ್ನು ನೋಡ್ಕೊಂಡು ಹೋಗುವ ಎನ್ನುವಂತ ಆಸೆ. ಅಂದ್ರೆ ಹಾಗಾಗಿ ನೀ ಹೇಳ್ತಿಯಲ್ಲ, ಹೌದು. ಸೇತುವೆಯನ್ನ ಬಲಿದಿದ್ದೇನೆ, ಅವ ಮುರಿದಿದ್ದಾನೆ. ಮೂರ್ತಿದ್ದಾನೆ. ಹೌದು. ಈಗ ಸೇತುವೆ ಕಟ್ಟಿದ್ ನೀನು, ಹಾ. ಮೂರ್ತಿದ್ದವ. ಹೌದು. ಇವು ಇದ್ದದ್ದು ಇಬ್ರೇ. ಇಬ್ರೇ. ಆದ್ದರಿಂದ ನನಗೊಂದ್ಸಾರಿ ನೀ ಸೇತುವೆ ಕಟ್ಟಿದ್ದನ್ನು ನೋಡ್ಬೇಕು ಎನ್ನುವಂತ ಆಸೆ ಆಗ್ತಾ ಉಂಟು ನನಗೆ. ಅದಕ್ಕೆ ನನಗೋಸ್ಕರ ಒಂದು ಸಾರಿ ನೀ ಸೇತುವೆ ಕಟ್ಟು. ಸ್ವಾಮಿ, ವಾ. ಬದುಕಿನಲ್ಲಿ ಸಂತೋಷಿಸುವುದಕ್ಕೆ ಹಾ. ಅನೇಕ ರೀತಿಯ ಆಸೆಗಳನ್ನ ನಾವು ಹುಡುಕಿಕೊಳ್ತೇವೆ. ಹಾ. ಇರ್ತದೆ. ಹಾ. ಈ ನಿಮಗೆ ಈ ವಯಸ್ಸಿನಲ್ಲಿ ನಾನು ಸೇತುವೆ ಕಟ್ಟುವುದು ನೋಡುವುದು ಒಂದು ಆಸೆಯ. ಮತ್ತೆ ನಮ್ಗೆ ಇನ್ನೇನ್ ಬೇಕೋ ಜೀವನದಲ್ಲಿ ಕೊನೆಯ ಆಸೆ ಅಂತ ತಿಳ್ಕೊಳ್ಳುವುದೇ. ಈಗ ಬಿಟ್ರೆ ಮತ್ತೆ ಗೊತ್ತಿಲ್ಲ ನಮ್ಗೆ. ಹೌದದು, ಅದು ಒಂದು ಆಸೆ ಉಂಟು. ಮತ್ತೆ ನಿನ್ನ ಬಗ್ಗೆ ಹೇಳ್ಬೇಕಾಗ್ತಿಲ್ಲ. ನಾನು ಕೇಳ್ತಿರ್ತಿದ್ದೇನೆ, ತುಂಬಾ ವಿಷಯ ಕೇಳ್ತಿರ್ತಿದ್ದೇನೆ, ನಿನ್ನ ಯೋಗ್ಯತೆ, ನಿನ್ನ ಸಾಮರ್ಥ್ಯದ ಬಗ್ಗೆ. ಅದಕ್ಕೆ ಕೊನೆಯದೊಂದು ಆಸೆ ಉಂಟು. ನನ್ನದೊಂದು ಆಸೆ ಈಡೇರಿಸ್ತೀಯಾ? ನೀವು ಆಸೆ ಪಡ್ತೀರಿ ಅಂತ ಖಂಡಿತವಾಗಿ ನಾನು ಸೇತುವೆಯನ್ನು ಬಲಿತೇನೆ. ನೀ ಕಟ್ತೀಯ ಅಂತ ಆದ್ರೆ ನೀನು ಹೇಗೆ ಕಟ್ತೀಯ ಅಂತ ನಾನ್ ನೋಡ್ತೇನೆ. ಹೇಗೆ ಹೀಗೆ ಇಷ್ಟೊತ್ತಿನೊಳಗೆ ಕಟ್ಟಿದ್ನಲ್ಲ ಹಾಗೆ ಕಟ್ಟುವುದೇ ಬೇರೆ. ಅದು ನಾನ್ ನೋಡ್ಲಿಲ್ಲಲ್ಲ. ಹಾಗೆ ಮುರಿದ್ರೆ ಅವನು ಹೇಗೆ ಮುರಿತ ಅದು ನಾನ್ ನೋಡ್ತೇನೆ. ಈಗ ಕೊಟ್ಟುವುದು ಮಾತ್ರ ನಮ್ಮ ಕೆಲಸ. ಈ ಮುರಿಯುವುದು ಅವನಲ್ವಾ? ಹೌದಾ? ಮುರಿತಾನೋ ಇಲ್ವಾ ಅಂತ ನೀವು ಅವನಲ್ಲೇ ಕೇಳ್ತೀವಿ. ನಾನು ಒಂದು ಮಾತು ಕೇಳ್ತೇನೆ, ಹನುಮಂತ. ಆಗ್ಲಂತೆ. ನೀವ್ ಯಾವಾಗ ಬಂದ್ರಿ? ನಾನು ನಿಮ್ಮ ವಾದ ಎಲ್ಲ ಮುಗಿದ ನಂತರನೇ ಬಂದಿದ್ದು. ನೋಡ್ತಾ ಇದ್ರ? ಹೌದು. ಈಗ ನಾನು ಬಂದು ಇವನಲ್ಲಿ ಸಂಭಾಷಣೆ ಮಾಡಿದ್ದು ನೀ ಕೇಳಿದ್ದೀಯ ಮತ್ತೆ ಪ್ರತ್ಯೇಕವಾಗಿ ನಾನು ಹೇಳ್ಬೇಕು. ಹೇಳಿದ್ರಲ್ಲ, ಮಾಡು ಮತ್ತೊಮ್ಮೆ. ಹೌದೌದು, ಇನ್ನೊಂದ್ ಸಾರಿ ಸೇತುವೆ ಕೊಟ್ಟು ಅಂತ ನಾನು ಹೇಳಿದೆ. ಆ ಕಟ್ಟಿದ ಸೇತುವನ್ನ ಹಾ, ನೀನು ಮುರಿತಾನೆ ಇಲ್ವಂತ ಅವನಿಗೆ ಅನುಮಾನ ಉಂಟು. ನಾನು ಭರವಸೆ ಕೊಟ್ಟಿದ್ದೇನೆ ಮುರಿಬಹುದು ಅಂತ. ಬ್ರಾಹ್ಮಣರ ಆಸೆ, ಬ್ರಾಹ್ಮಣರ ಮೇಲೆ ನಮ್ಗೆ ಬಹಳ ಗೌರವ ಉಂಟು. ನೀವು ಆಸೆ ಪಡ್ತೀರಿ ಅಂತಾದ್ರೆ 1 ಬಾರಿ ಅಲ್ಲ 100 ಬಾರಿ ಬರಿದ್ರು ನಾ ಮುರಿದಾಕ್ತೆ. ಈ ಸದ್ಯಕ್ಕೆ 100 ಬಾರಿ ಎಲ್ಲ ಬೇಡ, ಒಂದೇ ಸಾರಿ ಮುರಿದ್ರೆ ಸಾಕು ನೀನು. ಹೌದಾ? ಹೌದೌದು. ಈಗ ಮತ್ತೆ ಪ್ರಥಮದಲ್ಲಿ 3 ಸಾರಿ ಅವ ಸೇತುವೆ ಕಟ್ಟಿದ್ದಾನೆ, ನೀನು ಮುರಿದಿದ್ದೆ ಅಂತ ಮುಗಿದೋಗಿದೆ. ಈಗ ನಿಮಗಾಗಿ
ಇದು ಪಂಚವಂತ ತಿಳ್ಕೊಳ್ಬೇಕು. ಅದೇ ಹೇಗೆ ತಿಳ್ಕೊಳ್ಳುದು? ಈ ಮಕ್ಕಳು ಆಟ ಆಡುವಾಗ ಪ್ರಥಮದಲ್ಲಿ ಗೆದ್ದಿದ್ದನ್ನು ಇದು ದೇವ್ರಿಗೆ ಅಂತ ಬಿಡುವುದಿಲ್ವಾ? ಹಾಗೆ ಈ 3 ಬಾರಿ ಪಂಚ ಮಾಡಿದ್ದೆ ನೀನು ದೇವರಿಗೆ ಅಂತ ಬಿಡಬೇಕು. ಎಲ್ಲದೂ ಬೇಡ. ಮೊದಲನೇದು ದೇವರಿಗೆ ಅಂತ ಬಿಟ್ಬಿಡು. ರಾಮಾರ್ಪಣ ಅಂತ ನಾನು ಬಿಡುವುದಕ್ಕಿದ್ದೇನೆ. ಇದು 3ನೇದು ಅಂತ ತಿಳ್ಕೊಂಡು ಇದನ್ನ ಪಂಥವಾಗಿ ಸ್ವೀಕರಿಸೇ ಮಾಡ್ಬೇಕು. ಅಡ್ಡಿಲ್ಲ. ಅವ ಸೇತುವೆ ಕಟ್ತಾನೆ, ನೀವು ಮುರಿಬೇಕು. ನಾನು ಆ ಕಡೆಯಲ್ಲೂ ಇರ್ತೇನೆ. ಯಾಕೆ ಹೇಳು? ಆ ಕಡೆಯಲ್ಲಿ ನಾನು ಸೇತುವೆ ಮೇಲೆ ಹೋಗಿ ಆಚೆಗೆ ಹೋಗ್ತೇನೆ. ಆಚೆಗೆ ಹೋದ್ಮೇಲೆ ಮುರಿಬೇಕು. ಪುಣ್ಯಾತ್ಮ ಮಧ್ಯದಲ್ಲಿ ಒಂದು ಮುರಿಬೇಡ ಮಾರಾಯ. ನನಗಾಗು ಸಮಸ್ಯೆ ಅದು. ಬಹಳ ಹೊತ್ತಾಗುವುದು. ಈಗ ಬ್ರಾಹ್ಮಣರು ಆ ಕಡೆ ಹೋಗಿರಬಹುದು ಅಂತ ನಾ ಮುರಿದು ಬಿಡುವುದು. ನೀವು ವಯಸ್ಸಾದವರಲ್ವಾ, ಬಹಳ ಬೇಗ ನಡಿಲಿಕ್ಕೆ ಆಗುವುದಿಲ್ಲ. ನೀವು ಮಧ್ಯದಲ್ಲೇ ಇದ್ದು ಅಲ್ಲೂ ಮುಳುಗಿ ನನಗೆ ಬ್ರಹ್ಮಹತ್ಯಾ ದೋಷ ಬಂದು ನಾನು ಬರುವಾಗಲೇ ಹೇಳಿದ್ದೇನೆ ಕೊನೆ ಆಸೆ ಆದ್ರೂ ಆಗ್ಬಹುದು ಅಂತ. ಅದು ತಿಳ್ಕೊಂಡು ನೀವು ಮಧ್ಯದಲ್ಲೇ ಮುರಿದು ಮಾಡ್ಬೇಡ. ಒಂದು ಕೆಲಸ ಮಾಡ್ತೇನೆ ನಾನು, ಸೇತುವೆ ದಾಟಿದ ಮೇಲೆ ಒಂದು ಕೂ ಹಾಕ್ತೇನೆ, ಆಮೇಲೆ ಮುರಿಬೇಕು. ಆಮೇಲೆ ಮುರಿ. ಆದ್ರೂ ಸಮಸ್ಯೆ ಒಂದು ಹಾಗೆ ಉಳಿತದಲ್ಲ. ಏನು? ನೀವು ಆ ಕಡೆ ಹೋದ ಮೇಲೆ ನಾನು ಇಲ್ಲಿ ಮುರಿದೆ ಅಂತ ಆದ್ರೆ ನೀವ್ ಮತ್ತೆ ಈ ಕಡೆ ಹೇಗೆ ಗೊತ್ತ್ರಿ? ಅದು ಒಂದು ಸಮಸ್ಯೆ ಹೌದಲ್ಲ. ಅಲ್ಲ, ಆ ಕಡೆ ನಿಂತ್ಕೊಂಡು ನೀವು ಮುರ್ಜಿಲ್ವ ಮೊದ್ಲು ನೋಡ್ಕೊಳ್ತೇನೆ, ಆಮೇಲೆ ಮತ್ತೊಂದು ಕೊಟ್ಟು ಅಂತ ಹೇಳಿದ್ರು ಅವನಲ್ಲಿ. ಅಲ್ಲ, ಅದು ಇಲ್ಲಿವರೆಗೆ ಕೇಳ್ಬೇಕಾಯ್ತಲ್ಲ. ಅಲ್ಲಿಂದ ಕೂವ ಕೇಳ್ತೇನೆ. ಇನ್ನೊಂದು ಸಂಡೆ ಹೀಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಮತ್ತೊಂದು. ಆಯ್ತು ಆಯ್ತು ಆಯ್ತು. ಆ ಕಡೆ ಬೇಗ ಮುರಿಬೇಡ, ಆ ಕಡೆ ಹೋಗಿ. ಯಾವ್ದಕ್ಕೂ ಒಂದು ಕಟ್ಲಿ. ಮೊದ್ಲು ವೀರಪಂತ ಬಳಿಕ ತಾನು ಬೇರೆ ಅಕ್ಷಯಾಸ್ತ್ರದಿಂದ ಓರಿ ನಿಧಿಗೆ ಸೇತು ಎಸಗಿ ಮಾರ ಜನಕನ ಕೊಟ್ಟಿದ್ದಾನೆ. ಈಗ ಕೊಟ್ಟಿದ್ದಾನೆ ಹೇಗುಂಟು ಅಂತ ನೋಡ್ಕೊಂಡು ಆಚೆ ಹೋಗ್ತೇನೆ. ಆಚೆಗೆ ಹೋದ್ಮೇಲೆ ನೀವು ಮುರಿಬಹುದು. ಕೂಗ್ತೇನೆ, ಆಯ್ತಾ? ನಿಲ್ಬಿಟ್ಟು ಆಗ್ಲಿ 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 ಆಗ್ಲಿ. ಮರಳಿ ಸತ್ವದಿಂದ ಒಯ್ದು ಮುರಿಯಲಾರದನು ಮನದಿ ಮರುಗುತ್ತಿದ್ದ ನಾ ಸಮೀರವರ ಮನದಿ ಮರುಗುತ್ತ ಎಂದನ ಸಮೀರವರ ಕುಮಾರನು ಅರರಿ ರಾಮ ಭಕ್ತನಿಂಬ ಬಿರುದು ಪೋಯ್ತೆ ಅಕಟ ಅರರಿ ರಾಮ ಭಕ್ತನಿಂಬ ಬಿರುದು ಪೋಯ್ತೆ ಅಕಟ ದೇಗ ಇರಲು ಸಫಲವಾವುದಿದನು ತೊರೆವೆ ಎಂದನು ಅರರಿ ರಾಮ ಭಕ್ತನಿಂಬ ಬಿರುದು ಪೋಯ್ತೆ ಅಕಟ ದೇಗ ಇರಲು ಸಫಲವಾವುದಿದನು ತೊರೆವೆನೆಂದನು ದೇಗ ಇರಲು ಸಫಲವಾವುದಿದನು ತೊರೆವೆ ಎಂದನು ರಾಮ ಏನಾಗಿ ಹೋಯ್ತು? ರಾಮ ಭಕ್ತರೆನ್ನುವಂತ